ಇನ್ನೊಬ್ರು ಗೆಲ್ಬೇಕು. ಆ ರೀತಿ ನಮ್ಮ ಟೂರ್ನಮೆಂಟ್ ಸಕ್ಸಸ್ ಆದ್ರೆ ಸಾಕು. ಹಾಗೆ ಮೊದಲ ಓವರ್ ಎಸೆಯಲು ನಾಗ ಎಂದಿನಂತೆ ಮೊದಲ ಎಸೆದಲ್ಲಿ ಬೌನ್ಸರ್ ಆಗಿ ಬಂದಂತ ಬಾಲು ಎಡ್ಜ್ ಆಗಿತ್ತ. ಕ್ವಿಕ್ ಆಗಿ 1 ರನ್ ತಗೊಂಡಿರೋದು. ನಾಗ ಅವರ ಆರಂಭಿಕದಿಂದಲೂ ಅವರ ಫಾರ್ಮ್ ನ ಬಿಟ್ಕೊಡ್ತಾ ಇಲ್ಲ. ಫಾರ್ಮ್ ಕಂಟಿನ್ಯೂ ಆಗಿದೆ. 1 ವಿಕೆಟ್ ಲಭಿಸಿದೆ SMC ಮಂಗಳೂರು ತಂಡಕ್ಕೆ. ಮೊದಲ ವಿಕೆಟ್ ಪತನ ಇಲ್ಲಿ ಲಕ್ಕೂರು ತಂಡಕ್ಕೆ. ಎಂತ ಅದ್ಭುತ ಬೌಲಿಂಗ್. ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಬ್ಯಾಟಿಂಗ್ ಹಿಡಿದ್ರೆ ಒಂಥರ ಗದೆ ಹಿಡ್ದಂಗೆ ಇರುತ್ತೆ. 6 ಕಿಲೋಮೀಟರ್ ಗಟ್ಟಲೆ ಹೊಡಿತಾರೆ. ನೇರವಾಗಿ ಮಾಸ್ತಿಯಿಂದ ಆಲೂರು ಕಡೆಗೆ ಕಳಿಸ್ತಾರೆ. ಸೊ ಇವಾಗ ಬೌಲಿಂಗ್ ಬಂದ್ರೆ ಬೌಲಿಂಗ್ ಅಲ್ಲೂ ಕೂಡ ಚಮತ್ಕಾರ ಇದೆ. ಸೊ ಸಮಥಿಂಗ್ ಗಾಡ್ ಕೊಟ್ಟಂತ ಗಿಫ್ಟ್ ಅಂತ ಹೇಳ್ಬಹುದಾಗಿದೆ. ನಾಗೌರ್ ಅವರನ್ನ ಸಮಥಿಂಗ್ ಮ್ಯಾಜಿಕ್ ಮಾಡ್ತಾರೆ. ಏನಾದ್ರೂ ಒಂದು ಬಾಲ್ ಹಿಡ್ಕೊಂಡ್ರೆ ಬೌಲಿಂಗ್ ಅಲ್ಲಿ ಮ್ಯಾಜಿಕ್ ಮಾಡ್ತಾರೆ, ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟಿಂಗ್ ನಲ್ಲಿ ಮ್ಯಾಜಿಕ್ ಮಾಡ್ತಾರೆ. ಖಂಡಿತ ತುಂಬಾ ಅದ್ಭುತ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ನಾಗರ್ ಅವರು. ಸ್ಪಿರಿಟ್ ಇದೆ ಅವರ ಬಾಲ್ ಅಲ್ಲಿ. ಮುಂದೆ ಹಾಕ್ತಾರೆ, ಯಾರ ಬಾಲ್ ನ ಟಾರ್ಗೆಟ್ ಮಾಡ್ತಾರೆ, ಫುಲ್ ಅಂತ ಡೆಲಿವರಿ ಆಗ್ತಾರೆ. ಯಾವ್ದು ಲೂಸ್ ಬಾಲ್ ಇನ್ನುವರೆಗೂ ಕಂಡಿಲ್ಲ. ಅದೇ ಅವರಿಗೆ ಪಾಸಿಟಿವ್ನೆಸ್. ಬಟ್ 11 ಆಲ್ರೌಂಡರ್ ಪ್ರವೀಣ್ ರವರ ಬಗ್ಗೆ ಹೇಳ್ಬೇಕು ಅಂದ್ರೆ ಖಂಡಿತವಾಗಿ ನಿಜಕ್ಕೂ ಡೇಂಜರಸ್ ಬ್ಯಾಟ್ಸ್ಮನ್ ಅವರು. ನಾವು ನೋಡಿದ್ವಿ ನಿನ್ನೆ ಮ್ಯಾಚ್ ನಲ್ಲಿ ಬಹುಶಃ ಸಿಕ್ಸರ್ ಸುರಿಮಳೆಗೆ ಇದ್ದಂತ 11 ಆಲ್ರೌಂಡರಿನ ದೈತ್ಯ ಆಟಗಾರ ಪ್ರವೀಣ. ಬಹುಶಃ ನೀವೇನ್ ಹೇಳ್ತೀರಾ? ಕೊನೆಯವರೆಗೆ ಪ್ರವೀಣ್ 4 ಓವರ್ನಲ್ಲಿ 24 ಎಸೆಗಳವರೆಗೆ ಪ್ರವೀಣ್ ಕೊನೆಯವರೆಗೆ ಆಟವನ್ನು ಆಡಿದ್ರೆ ನನಗಂತೂ ಅನಿಸುತ್ತೆ ಖಂಡಿತವಾಗ್ಲೂ 40+ ಅದ್ಭುತ ಸ್ಕೋರ್ ಮಾಡ್ತಾರೆ ಫೈನಲ್ ಮ್ಯಾಚ್ ಅಲ್ಲಿ ಅಂತ. ಖಂಡಿತವಾಗ್ಲೂ ಅವರ ಪ್ರೊಟೆಕ್ಷನ್ ಅದೇ ತರ ಇದೆ. ಮುಂದೆ ಬಿದ್ರೆ ಹೊಡಿತಾರೆ, ಲೂಸ್ ಬಾಲ್ ಬಿದ್ರೆ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಈ ಸಲ ರಿವರ್ಸ್ ಸ್ವೀಪ್ ನಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಹೋಗುತ್ತಾ 4 ರನ್ ಇಲ್ಲ ತಡೆದಿದ್ದಾರೆ. ಫಾಸ್ಟ್ ಆಗಿ 2 ರನ್, ಕ್ವಿಕ್ ಆಗಿ 2 ರನ್ ತಗೊಂಡಿದ್ದಾರೆ. ಪ್ರವೀಣ್ ಈಗ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಪ್ರವೀಣ್ ಅವರ ಸ್ವಲ್ಪ ಎಡವಿದರೆ ಅನಿಸ್ತಾ ಇದೆ. ಈ ಬಾಲ್ ಡಾಟ್. ಪ್ರತಿ ಬಾಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಫೈನಲ್ ಪಂದ್ಯ ಕೂಡ 4 ಓವರ್ಗಳಿಂದ ಕೂಡಿದೆ. ನಾಗ ಅವರ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಇದು ಇವರ ಸ್ಕಿಲ್. ಎಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಹೊಡೆತವನ್ನ ಇದಕ್ಕೆ ಹೇಳೋದು ಪ್ರವೀಣ ಇಸ್ ವೆರಿ ಡೇಂಜರಸ್ ಪ್ಲೇಯರ್. ಖಂಡಿತವಾಗ್ಲೂ ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್. ಈ ರೀತಿ ಆಟ ಬರಬೇಕು. ಪ್ರವೀಣ್ ಈ ರೀತಿ ಆಡಿದ್ರೆ ತಂಡಕ್ಕೆ ಹುಮ್ಮಸ್ಸು. ಖಂಡಿತವಾಗ್ಲೂ ಏನ್ ಹೇಳ್ತೀರಾ ನೀವು? ಸ್ಲಾಟ್ ಅಲ್ಲಿ ಬಿದ್ದಂತ ಬಾಲ್ ಅನ್ನ ಅಡ್ಜಸ್ಟ್ ಮಾಡಿಕೊಂಡು ಗೌಸ್ಗಾನರ್ ಕಡೆಗೆ ಹೊಡೆದಿರೋದು ಅವರ ಸ್ಕಿಲ್. ಅದೇ ರೀತಿ ಫಸ್ಟ್ ಮ್ಯಾಚ್ ಇಂದ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಈ ವ್ಯಕ್ತಿ ನಾವು ನೋಡ್ಬೇಕಂತಂದ್ರೆ ಇಷ್ಟು ಜನ 250 ಜನ ಪ್ಲೇಯರ್ಸ್ ಗಳು ಆಡಿದ್ದಾರೆ. ಅದರಲ್ಲಿ ಓನ್ಲಿ 1 ಬ್ಯಾಟ್ಸ್ಮನ್, ಒಬ್ಬ ಬ್ಯಾಟ್ಸ್ಮನ್ ರಿವರ್ಶಿಪ್ ಅಲ್ಲಿ ಹೊಡೆದಿದ್ರೆ ಅದು ಪ್ರವೀಣ್ ಮಾತ್ರ. ಅದು ಕೂಡ ಬೌಂಡ್ರಿಯನ್ನು ಆಡಿದ್ರೆ ಅದು ಕೂಡ ಪ್ರವೀಣ್ ಮಾತ್ರ, ಒಬ್ಬ ಆಟಗಾರ. ಅದೇ ರೀತಿಯಾಗಿ ಸ್ಕಿಲ್ ಸ್ಲಾಟ್ ಅಲ್ಲಿ ಬೀಳಿ, ಪುಲ್ ಬೀಳಿ, ಬ್ಯಾಕಪ್ ಲೆಂತ್ ಬೀಳಿ, ಯಾವುದನ್ನು ಕೂಡ ಬಹುಶಃ ಒಟ್ಟಿಗಿರೋರು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ರೆ ಖಂಡಿತವಾಗ್ಲೂ ಅದ್ಭುತ ಬ್ಯಾಟಿಂಗ್ ಮಾಡಬಲ್ಲ ಅಂತ ಆಟಗಾರ. ಹಾಗೆ 1 ಓವರ್ ಮುಕ್ತಾಯ. 10ಕ್ಕೆ 1 ಲೋಕಿ ಎಸ್ಗಾರ್ಗೆ ಭಾಗದಲ್ಲಿ. ಸ್ವೀಪ್ ಆಡುವ ಪ್ರಯತ್ನ, ಆದರೆ ಬಾಲ್ ಅಲ್ಲಿ ಫೇಸ್ ಇತ್ತು. ಸಿಂಗಲ್ ಕೊಡುವ ಪ್ರವೀಣ್, ಸಿಂಗಲ್ ಕೊಡುವ ಪ್ರಯತ್ನ ನಡೀತಾ ಇದೆಯಾ? ಖಂಡಿತ ನೋಡ್ಬೇಕಾಗಿದೆ. ಅವರು ಸ್ವೀಪ್ ಮಾಡುವಂತ ಪ್ರಯತ್ನ ಇದ್ದಾರೆ. ಲೋಕಿ ಆ ಚೆಂಡಿಗೆ, ಆ ಬಾಲ್ಗೆ ಒಂದಷ್ಟು ತಿರುವು ಕೊಡ್ತಾನೆ. ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ ಇವರು. ಸ್ವಲ್ಪ ಬ್ಯಾಕಪ್ ನಗತವನ್ನ ಕಂಡುಕೊಂಡಿದ್ದ ಭಾಷಣ ನೋಡುತ್ತಾ ಡೀಪ್ ಫೈನಲ್ ಭಾಗದಲ್ಲಿ ಅನಿಲ್ 2 ಓಟವನ್ನು ದಾಖಲಿಸಿದ ಆಟಗಾರ. ಇವರು ಕೂಡ ನಾವು ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಒಂದು ಪಂದ್ಯದಲ್ಲಿ ನಾವು ಇವರು ಬ್ಯಾಟಿಂಗ್ ನೋಡಿದ್ವಿ. ಸ್ಕಿಲ್ ಆಟವನ್ನು ಆಡಿದ್ರು, ನಾಟ್ ಔಟ್ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. 6 ಬೌಂಡ್ರಿ ಮುಖಾಂತರವಾಗಿ ತಂಡಕ್ಕೆ ಮಧ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತ ವ್ಯಕ್ತಿ ಇವರು ಅನಿಲ್ ಕೂಡ. ಇವರಿಬ್ಬರೇ ಸ್ಕ್ರೀಸ್ ಅಲ್ಲಿ ಇದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬಹುದು ಅಂತ ಅನಿಸ್ತಾ ಇದೆ ನನಗಂತೂ. ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್. ಇದರ ನಡುವೆ ಸಿಕ್ಸರ್. ಅದನ್ನೇ ಮಾತಾಡ್ತಾರೆ ಇಷ್ಟೊತ್ತು, ಇವರಿಬ್ಬರು ಇರಬೇಕು ಸ್ಕ್ರೀಸ್ ಅಲ್ಲಿ ಅಂತ ಪ್ರವೀಣ್ ಅವರು ಹಾಗೂ ಅನಿಲ್.
ಬೌಂಡ್ರಿ ಎಷ್ಟೇ ದೂರ ಇದ್ರು ಕೂಡ ಇಬ್ರು ವ್ಯಕ್ತಿಗಳಿಗೆ ಅದೇನು ಲೆಕ್ಕಕ್ಕಿಲ್ಲ. ಆಪೋಸಿಟ್ ಟೀಮ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಕೃಷ್ಣರವರು ಇದ್ದಾರೆ, ಲೋಕಿ ಇದ್ದಾರೆ, ನಾಗ ಇದ್ದಾರೆ, ಬಿಗ್ ಶಾಟ್ ದಾಖಲಿಸಲಿಕ್ಕೆ. ಇಲ್ಲಿ ಅನಿಲ್ ಇದ್ದಾರೆ, ಪ್ರವೀಣ್ ಇದ್ದಾರೆ, ಇನ್ನು ಕೂಡ ಪೃಥ್ವಿ ಬರೋದಕ್ಕಿದೆ. ಖಂಡಿತವಾಗ್ಲೂ ಒಳ್ಳೆ ಎರಡು ಟೀಮ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಬೌಲಿಂಗ್ ಕೂಡ ಅದೇ ರೀತಿ ಇದೆ. ಕಾದ್ ನೋಡಬೇಕಾಗಿದೆ ಎಷ್ಟು ರನ್ ಹೊಡಿತಾರೆ. ಫೈನಲ್ ಮ್ಯಾಚ್ ಯಾವ ರೀತಿಯಾಗಿ ನೆರೆದಿರೋ ಪ್ರೇಕ್ಷಕರಿಗೆ ರಸದೌತಣವನ್ನು ಉಣಪಡಿಸ್ತಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲೇ ಅಟ್ಯಾಕ್ ಮಾಡೋದ್ರಿಂದ ಮೇ ಬಿ 150 ಕ್ರಾಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗಂತೂ. ಇಲ್ಲ, ಈ 4 overs ಮ್ಯಾಚ್ ಅಂತ ಹೇಳಿದಾಗ ಬ್ಯಾಟ್ಸ್ಮನ್ಗೆ ಒಂದ್ಸಲ ಪ್ರೆಸರ್ಸ್. ಯಾಕಂತಂದ್ರೆ 1 over ಡಾಟ್ ಆದ್ರೆ ನೆಕ್ಸ್ಟ್ ಓವರ್ 18 ಬಾಲ್ ಇರೋದು, ಯಾವ ಓವರ್ ಡಾಟ್ ಆದ್ರೆ 12 ಬಾಲ್ ಇರೋದು. ಸ್ಕೋರ್ ಸಾಕಾಗಿಲ್ಲ, ಪ್ರೆಸರ್ ಬಿಲ್ಡ್ ಆಗ್ತಾ ಇದ್ದಂಗೆ ಫಸ್ಟ್ ಮ್ಯಾಚ್ ಇಂದ ಫಸ್ಟ್ ಬಾಲ್ ಇಂದ ಟಾರ್ಗೆಟ್ ಮಾಡ್ಕೊಳ್ಳೋಣ 50ರಿಂದ 50 ಟಾರ್ಗೆಟ್ ಆಲ್ರೆಡಿ ಅವರು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನೇ ರೀಚ್ ಮಾಡಬೇಕು ಅಂತ ಅವ್ರ ಪ್ಲಾನಿಂಗ್ ಕೂಡ ಅದನ್ನೇ ಆ ರೀತಿನೇ ಇವಾಗ ಪ್ರವೀಣ್ ಮತ್ತು ಅನಿಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ವಿಕೆಟ್ ಬೇಕಾಗಿತ್ತು ಲೋಕಿ ಅವರಿಗೆ. ತಗೊಳ್ಕೊಂಡಿದ್ದಾರೆ ಲೋಕಿ ಅಂತ ಅನ್ಕೊಂಡಿದ್ವಿ, ಆದರೆ ವಿಕೆಟ್ ಪಡ್ಕೊಂಡಿದ್ದಾರೆ. ಬಟ್ ಆಗೋ ಟೈಮಿಂಗ್ಸ್ ಆಗಲ್ಲ ಅನಿಸ್ತಾ ಇದೆ. ಆ ಸ್ಕ್ವೇರ್ ಲೆಗ್ ನಲ್ಲಿ ಬಹುಶಃ ಮೊದಲು ಬ್ಯಾಟ್ ಪಿಕಪ್ ಸೌಂಡ್ ಕೇಳಿದಾಗ ನಮಗೇನೋ ಅಂತು ಸ್ಕ್ವೇರ್ ಲೆಗ್ ಇಂದ ಹೊರಕ್ಕೆ ಹೋಯ್ತು ಬಾಲ್ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲೇ ಸ್ಕ್ವೇರ್ ಲೆಗ್ ನಲ್ಲಿ ಒಳ್ಳೆ ಕ್ಯಾಚ್ ಕೈ ಸೇರ್ತಾ ಇದೆ. ಬಹುಶಃ ಪೃಥ್ವಿ ಡೇಂಜರಸ್ ಬ್ಯಾಟ್ಸ್ಮನ್, ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್. ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ ಎದುರಾಳಿಗಳ ಬೌಲರ್ಗಳಿಗೆ ಬೆವರಲಿಸಬಲ್ ಅಂತ ಬೌಲರ್ ಪೃಥ್ವಿ. ಈಗಷ್ಟೇ ಮಾತಾಡಿದ್ವಿ ಪೃಥ್ವಿ ಅವರು ಇನ್ನು ಬರೋದಿದೆ ಅಂತ. ಬಂದಿದ್ದಾರೆ, ಸೆಟಲ್ ಆಗ್ತಾರ ನೋಡೋಣ. ಲೋಕಿ ಅವ್ರ ಕೈಲಿ ಬಾಲ್ ಇದೆ. ಈ ಟೂರ್ನಮೆಂಟ್ಗೆ ತೃತೀಯ ಬಹುಮಾನ ದಾನಿಗಳಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ವಿಶ್ವಕರ್ಮ ಸೇವಾ ಸಮಿತಿ ಮಾಲೂರು, ಇದರ ಪ್ರಮುಖರು ಶ್ರೀಯುತ ಅನಿಲ್ ಕುಮಾರ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನಿಲ್ ಕುಮಾರ್ ಕಾಂಚಾಲ್ರವರು, ಅವರಿಗೆ ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 25,000 ನಗದು ಕೊಟ್ಟಂತಹ ನಮ್ಮ ತೃತೀಯ ಪ್ರಶಸ್ತಿಯ ದಾನಿಗಳು ಶ್ರೀ ವಿಶ್ವಕರ್ಮ ಸೇವಾ ಸಮಿತಿಯ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಕುಮಾರ್ ಕಾಂಚರ ಇವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. 20 ಸ್ವೀಪ್ ಮಾಡುವ ಪ್ರಯತ್ನ. ಓವರ್ ಮುಕ್ತಾಯ, 2 ಓವರ್ ಮುಕ್ತಾಯಕ್ಕೆ 20ಕ್ಕೆ 2. ಖಂಡಿತವಾಗ್ಲೂ ಮೊದಲೇ ಹೇಳ್ದಂಗೆ ಈ ಎರಡು ವ್ಯಕ್ತಿ ಇವರಿಬ್ಬರು ಬಹುಶಃ ಈಗ ಅನಿಲ್ ಆಲ್ರೆಡಿ ಔಟ್ ಆಗಿದೆ, ಪೃಥ್ವಿ ಬಂದಿದ್ದಾರೆ, ಪ್ರವೀಣ್ಗೆ ಮತ್ತೆ ಆನೆ ಬಲ ಬಂದಂಗೆ. ಅದು ಅಲ್ಲದೆ ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ ಬಹುಶಃ ಯಾವ ಸಂದರ್ಭದಲ್ಲೂ ಕೂಡ ಸಿಡಿಯಬಲ್ಲ ಸಾಮರ್ಥ್ಯ ಇದೆ. ಬಹುಶಃ 40, 45, 48, 50, 55 ಒಳ್ಳೆ ಟಾರ್ಗೆಟ್ ಆಗುತ್ತೆ. ಆಪೋಸಿಟ್ ಅವರು ಕೂಡ ಅದನ್ನ ಚೇಸ್ ಮಾಡ್ತಾರೆ. ಬಹುಶಃ 10 ತನಕ ಆದ್ರೂ ಬಂದೇ ಬರ್ತಾರೆ ಖಂಡಿತವಾಗ್ಲು. ನಾವು ಅನ್ಕೊಂಡಂಗೆ ಅದ್ಭುತ ಫೈನಲ್ ಮ್ಯಾಚ್ ಬರೋ ಸಾಧ್ಯತೆ ಕೂಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕ್ರೂಷಿಯಲ್ ಪಂದ್ಯ. ಇನ್ನು ಪ್ರವೀಣ್ ಸ್ಕ್ರೀಸ್ ಅಲ್ಲಿ ಇರೋವರೆಗೂ ಸ್ಕೋರ್ ಬರ್ತಾ ಇರುತ್ತೆ. ಅದನ್ನ ಮಾತಾಡ್ತಾ ಇದ್ದಿದ್ದು ಇಷ್ಟೊತ್ತು. 3ನೇ ಓವರ್ ಎಸೆಯಲು ಶಿವು 2 ರನ್ ಸಿಗುತ್ತೆ. ಕ್ವಿಕ್ ಆಗಿದ್ದಾರೆ 2 ಬ್ಯಾಟ್ಸ್ಮನ್ಗಳು. ಪ್ರವೀಣ್ 1ಕ್ಕೆ ಸೆಟ್ಲ್ ಆಗಿದಾರ. ಸ್ಟ್ರೈಕ್ ಉಳಿಸ್ಕೊತಾರೆ ಪೃಥ್ವಿ ಅವರು. ಕಳೆದ ಪಂದ್ಯಗಳಲ್ಲಿ ನೋಡ್ತಿರ್ಬೋದು, ಅವರು ಅದ್ಭುತ ಶಾಟ್ಸ್ ಹೊಡಿತಾರೆ. ಲೆಗ್ ಸೈಡ್ ಟಾರ್ಗೆಟ್ ಮಾಡಿದ್ದಾರೆ ಅವರು ಸಹ. ಈ ವ್ಯಕ್ತಿ ಒಂಥರ ಮಿಡಲ್ ಆರ್ಡರ್ ಬಂದ್ಬಿಟ್ಟು ಬೌಲಿಂಗ್ ಮಾಡುವಂತ ಶೈಲಿ ಸುನಿಲ್. ಬಹುಶಃ ಇವಾಗ ನೋ ಬಾಲ್ ಆಗಿದ್ರು ಕೂಡ ಒಂದು ಫೇಸ್ ಇರುತ್ತೆ, ವೇರಿಯೇಷನ್ ಇರುತ್ತೆ ಇವರು ಬೌಲಿಂಗ್ ನಲ್ಲಿ. ಕೆಲವು ಎಕ್ಸ್ಟ್ರಾ ಹೋದ್ರು ಕೂಡ ದಿಢೀರ್ ವಾಪಸ್ ಅತಿ ಮಾಡುವಂತ ಕೆಪಾಸಿಟಿ ಉಳ್ಳಂತ SMCCಯ ಬೌಲರ್ ಕೂಡ ಇವರು. ಅಪಾರ ಅನುಭವ ಇದೆ ಈ ವ್ಯಕ್ತಿಗೆ. ಎಸ್ ನೋಡಿ, ಇದೇ ನಾವ್ ಹೇಳಿದ್ದು ಫ್ರೀ ಹಿಟ್ ಆಗಿತ್ತು. ಇದು ಫ್ರೀ ಹಿಟ್ ಆಗಿತ್ತು. ನೋ ಬಾಲ್ ಬಳಿಕ ಹೇಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಕೂಡ ಫ್ರೀ ಹಿಟ್ ಇರುತ್ತೆ. ಲೆಗ್ ಬೈ ಬರ್ತಾ ಇದೆ ಇವಾಗ, ಡಾಟರ್ ಡೆಲಿವರಿ. ಇದಕ್ಕೆ ಸುನಿಲ್ ಸ್ಪೆಷಲಿಸ್ಟ್. ಮಿಡಲ್ ಆರ್ಡರ್ ಅಲ್ಲಿ ಏನ್ ಹೇಳಿ ಮುರಳಿ ನೀವು, ಈ ವ್ಯಕ್ತಿ ಒಂಥರ ಸ್ಕಿಲ್ ಬೇರೆ ರೀತಿ, ಇವರ ಎನರ್ಜಿನೇ ಬೇರೆ, ಇವರ ಫಿಟ್ನೆಸ್ ಬೇರೆ. ವೇರಿಯೇಷನ್ ಇದೆ ಅವ್ರ ಬಾಲ್ ಅಲ್ಲಿ. ಸ್ವಿಂಗ್ ಮಾಡ್ತಾರೆ. ಈ ಸಲ ಶಾರ್ಟ್ ಲೆಂತ್ ಡೆಲಿವರಿ, ಇದು ಬಿಟ್ಕೊಡ್ಲಿಲ್ಲ ಪೃಥ್ವಿ. ಚಾನ್ಸಸ್ ಮಿಸ್ ಮಾಡ್ಕೊಳ್ಳಲ್ಲ, ಅದನ್ನೇ ಮಾತಾಡ್ತಾ ಇದ್ದು. ಇವರಿಬ್ಬರು ಪಿಚ್ ಅಲ್ಲಿ ಇದ್ರೆ ಸ್ಕೋರ್ ಗಗನಕ್ಕೇರುತ್ತೆ ಅಂತ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳಲ್ಲ ಪೃಥ್ವಿ. ಇದೇ ಪೃಥ್ವಿಯ ಸ್ಪೆಷಲಿಸ್ಟ್. ನಾವು ಹೇಳ್ದಾಗೆ ನೀವು ಸ್ಲಾಟ್ ಅಲ್ಲಿ ಹಾಕಿ, ಪುಲ್ಲರ್ ಲೆಂತ್ ಹಾಕಿ, ಶಾರ್ಟ್ ಲೆಂತ್ ಹಾಕಿ, ಗುಡ್ ಲೆಂತ್ ಹಾಕಿ, ಯಾವುದೇ ಹಾಕಿ ಒಟ್ಟಿಬೇಕು ಅಂತ ತೀರ್ಮಾನ ಮಾಡಾದ್ಮೇಲೆ 100% ಅದು ಮಿಡಲ್ ಶಾಟ್. ಅದನ್ನ ಆಲ್ರೆಡಿ ನಮಗೆ 2-3 ಮ್ಯಾಚ್ ಅಲ್ಲಿ ತೋರಿಸಿದ್ದಾರೆ ಪೃಥ್ವಿ. ಇದೇ ಒಂದು ರೀತಿಯಾಗಿ 11 ಆಲ್ರೌಂಡ್ ತಂಡಕ್ಕೆ ಪ್ಲಸ್ ಕೂಡ. ಸೊ ಇವಾಗ ಅದು ಮತ್ತೆ ಸಾಬೀತು ಆಗ್ತಾ ಇದೆ. 3 ತೀರ್ಮಾನ
ಇನ್ನೊಂದು ಸಿಕ್ಸರ್ ಇಲ್ಲಿ ಬರ್ತಾ ಇರೋದು ಪೃಥ್ವಿ ಬ್ಯಾಟ್ ಇಂದ. ಅಬ್ಬರದ ಬ್ಯಾಟಿಂಗ್. ಸ್ಕೋರ್ 34ಕ್ಕೆ ಹೋಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಸ್ವಲ್ಪ ಮಂದಗತಿಯಲ್ಲಿದ್ದ ತಂಡ ಇವಾಗ ಪೃಥ್ವಿ ಆರ್ಭಟ. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್. 34 ಸ್ಕೋರ್ ಮೋಸ್ ಆನ್ 34. 34. ಸುನಿಲ್ ಕೈ ಚಳಕ ಸ್ವಲ್ಪ ಮಿಸ್ ಆಗಿದೆ ಅನಿಸ್ತಾ ಇದೆ. 2 ಸಿಕ್ಸರ್ ಬಂದಿದೆ. ಇನ್ನೊಂದಕ್ಕೆ ಕಾಯ್ತಾ ಇರೋದು ಪೃಥ್ವಿ. ನಾನ್ ಸ್ಟ್ರೈಕ್ ಅಲ್ಲಿ ಇನ್ನೊಂದು ಪ್ರವೀಣ್ ಇರೋದು. 34-2. ಎಸ್, ಇದಕ್ಕೆ ಹೇಳೋದು ಲೆಕ್ಕ ಚುಕ್ತ ಅಂತ ಹೇಳಿ ಏಟಿಗೆ ಎದುರೇಟು. ಇದಕ್ಕೆ ಹೇಳೋದು ಸುನಿಲ್ ಸಮಥಿಂಗ್ ಸ್ಪೆಷಲ್. ಮಿಡಲ್ ಆರ್ಡರ್ ನಲ್ಲಿ ಬೌಲಿಂಗ್ ನಲ್ಲಿ ಅತ್ಯುತ್ತಮ ಸ್ಕಿಲ್ ಹೊಂದಿದ್ದಾರೆ ಅವರು. ಏನೇ ಕೊಟ್ಟರು ಅದನ್ನು ವಾಪಸ್ ತಗೊಳ್ಳುವಂತ ಕ್ಯಾಟಗರಿ ಇದ್ರೆ ಅದು SMCCಯ ಸುನಿಲ್. 2 ಸಿಕ್ಸರ್ ಹೊಡೆದ ಸುನಿಲ್. ಕಾನ್ಫಿಡೆಂಟ್ ಅಲ್ಲಿ ಸುನಿಲ್ ಹಾಕಿರೋದು. ಅಲ್ಲಿ ಯಾರ್ಕ್ ಬಾಲ್ ಗೆಸ್ ಮಾಡಿರ್ಲಿಲ್ಲ ಪೃಥ್ವಿ. ಬರುವಂತ ವ್ಯಕ್ತಿ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಬಾಲಿಗೆ 6 ಓಟ ಬೇಕಾದಾಗ ಸಿಕ್ಸರ್ ಬಾರಿಸಿದ ವೀರ ಧೀರ ಶೂರ ಬೌಲರ್ಗಳನ್ನ ಬೇಟೆಯಾಡಬಲ್ಲಂತ ರಣರಕ್ಕಸ ಮಹೇಶ್ ಅವರು ಕಳೆದ ಪಂದ್ಯದಲ್ಲಿ ಸಿಕ್ಸರ್ ಬಾರಿಸಿ ತಂಡವನ್ನ ಮುಂದೆ ಹಂತಕ್ಕೆ ತಗೊಂಡ್ಬಂದಿದ್ರು. ಈಗ ಕೊನೆಯ ಎಸೆತ ಸುನಿಲ್ ಅವರ ಕೈಯಲ್ಲಿದೆ. 2 ಸಿಕ್ಸರ್ ಈಗಾಗಲೇ ಬಂದಿದೆ. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ 34ಕ್ಕೆ 3 ಓವರ್ಗಳ ಮುಕ್ತಾಯ 34. ಲಾಸ್ಟ್ ಓವರ್ ಇದೆ. 6 ಬಾಲ್ ಇದೆ. ಎಷ್ಟು ನೋಡಿಬಹುದು ಮುರಳಿ? ಏನ್ ಹೇಳ್ತೀರಾ ನೀವು? 40-45 ಅಬೌವ್. ಪ್ರವೀಣ್ ಇನ್ನು ಸ್ಕ್ರೀಸ್ ಅಲ್ಲಿ ಇದ್ದಾರೆ. ಅದಕ್ಕಾಗಿ ಒಂದು 15 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಆಲ್ರೆಡಿ ಪ್ರೊಡಿಕ್ಷನ್ ನೀವು ಕೊಟ್ಟಾಗಿದೆ SMCC ಅಂತ ಹೇಳ್ಬಿಟ್ಟು. ನಾನಂತೂ ಕಾದ್ ನೋಡ್ಬೇಕಾಗಿದೆ. ನಮಗಂತೂ ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ 11 ಆಲ್ರೌಂಡರ್ ಅಂತೂ ಅದ್ಭುತವಾಗಿ ಆಡಿದ್ದಾರೆ. ಬಹುಶಃ ಚೇಸಿಂಗ್ ನಲ್ಲಿ ಅವರೆಲ್ಲರೂ ಕೂಡ ಕಿಂಗ್. ಎರಡೂ ತಂಡ ಚೇಸಿಂಗ್ ನಲ್ಲಿ ಕಿಂಗ್ ಆಗಿದ್ದಾರೆ. ಸೊ ಇಲ್ಲಿ ಈ 2 ತಂಡನೇ ಫೈನಲ್ ಬಿದ್ದರಿಂದ ನೋಡ್ಬೇಕಾಗಿದೆ. ಬಹುಶಃ ಖಂಡಿತವಾಗ್ಲೂ ಒಳ್ಳೆ 540 ಮ್ಯಾಚ್ ಅಂತೂ 100% ಬರುತ್ತೆ ಇದು. ಈ ಲಾಸ್ಟ್ ಓವರ್ ಡೇಂಜರಸ್ ಬ್ಯಾಟ್ಸ್ಮನ್ ಪ್ರವೀಣ್ 6 ಬಾಲನ್ನು ಈ ವ್ಯಕ್ತಿ ಎದುರಿಸಿದ್ರೆ ಖಂಡಿತವಾಗ್ಲೂ 45-50 ಪ್ಲಸ್ ಖಂಡಿತ ಆಗುತ್ತೆ. ಹಾಗೆ ಕೊನೆ ಓವರ್ ಎಸೆಲು ಕೃಷ್ಣ ಬಂದಿರೋದು ಅಷ್ಟು ಸುಲಭವಲ್ಲ ಅನಿಸ್ತಾ ಇದೆ. ಮೊದಲ ಎಸೆತವನ್ನ ಸ್ವಲ್ಪ ವೇರಿ ಮಾಡಕ್ ಹೋದ್ರು ಡಿಫ್ರೆಂಟ್ ಆಗಿ ಕೃಷ್ಣರವರು. ಮುರಳಿ, ಅಂಪೈರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ ನೋಡಿ. ಈ ಸಮುದ್ರದ ಅಲೆಗಳ ಹಾಗೆ ನಮ್ಮ ಮಾಸ್ತಿರವರ ಕೈಗಳು ಕೂಡ ಹೋಗುತ್ತೆ. ಬಾರಿಸಿದ್ರಿ ಸಲ ಪ್ರೊಡಕ್ಷನ್ ಇದೆ, ಸಿಗುತ್ತಾ ಇಲ್ಲ. ಅದನ್ನ ಹೇಳ್ತಾ ಇದ್ರು ಪ್ರವೀಣ್. ಸ್ಕ್ರೀಸ್ ಅಲ್ಲಿ ಇರೋವರೆಗೂ ಸಿಕ್ಸರ್ ಗಳ ಸುರಿಮಳೆ ಬರ್ತಾನೆ ಇರುತ್ತೆ. 41. ಇದು ಅದ್ಭುತ. ಇದಕ್ಕೆ ಪ್ರವೀಣ್ ಸ್ಪೆಷಲಿಸ್ಟ್. ಓಪನರ್ ಆಗಿ ಗ್ರೌಂಡಿಗೆ ಇಳಿತಾರೆ. ಲಾಸ್ಟ್ ವರೆಗೆ ಯಾವುದೇ ಮಿನಿಟ್ಸ್ ಆದ್ರೂ ಸರಿ, ಯಾವ ಟೈಮಲ್ಲಿ ಈ ವ್ಯಕ್ತಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇದು ಸ್ಕಿಲ್ ಬ್ಯಾಟಿಂಗ್. ಇದು ಅದ್ಭುತ. ಖಂಡಿತವಾಗ್ಲೂ ಇದೇ ಆಲ್ರೌಂಡರ್ ತಂಡಕ್ಕೆ ಅತ್ಯುತ್ತಮ ಪ್ರದರ್ಶನ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ಮುರಳಿ? ಏನ್ ಹೇಳ್ತೀರಾ ನೀವು? ಅದ್ಭುತ ಆಟ ಮಾತ್ರ. ಇನ್ನೊಂದು ಸಿಕ್ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಿಗುತ್ತೆ. ಇನ್ನೊಂದು ಸಿಕ್ಸರ್. ಶಾರ್ಟ್ ಅಂತ ಬಾಲ್ ಬಿಡ್ಲಿಲ್ಲ. ಅದ್ಭುತ ಸಿಕ್ಸರ್. ಕೃಷ್ಣ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಪಿಚ್ ಹಾಕಿದ್ರು ಸಹ ಬಿಡ್ಲಿಲ್ಲ ಪ್ರವೀಣ್ ಬ್ಯಾಟಿಂಗ್. ಖಂಡಿತ ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ನೋಡಿದೀವಿ ಇದೇ ಕೃಷ್ಣ ಮಾಲೂರು ವರೆಗೆ ಕೂಡ ಸಿಕ್ಸರ್ ಹೊಡೆದ್ರು. ಒಂದೊಂದು ಸಿಕ್ಸರ್ ಕೂಡ ತೆಂಗಿನ ಮರ ದಾಟಿ ಹೋಗಿತ್ತು. ಹಾಗಾಗಿ ಈ ಕೃಷ್ಣನಿಗೆ ಸಿಕ್ಸ್ ಹೊಡೆದ್ರೆ ಕೃಷ್ಣ ಬ್ಯಾಟಿಂಗ್ ಬರಬೇಕಾದ್ರೂ ಕೂಡ 11 ಆಲ್ರೌಂಡರ್ ಆಟಗಾರ ಜಾಗ್ರತೆಯಿಂದ ಇರಲೇಬೇಕು. ಯಾಕಂತಂದ್ರೆ ಕೊಟ್ಟದನ್ನು ವಾಪಸ್ ತಗೊಳ್ಳೋದ್ರಲ್ಲಿ ಈತ ಕೂಡ ನಿಪುಣ. ಯಾವ ಸಂದರ್ಭದಲ್ಲಿ ಕೂಡ ಸಿಡಿಯಬಲ್ಲ ಆಟಗಾರ, ಸೇಡಿಗೆ ಸೇಡನ್ನು ತೀರಿಸಬಲ್ಲ ಆಟಗಾರ ಕೃಷ್ಣ. SMC ಮಾಲೂರು ತಂಡಕ್ಕೆ ಇಷ್ಟು ಟಾರ್ಗೆಟ್ ಸಾಕಾ ಬೇಕಾ? ಅದೇ ವಿಚಾರ. ಈಗ ಏನೊಂದು ಸಿಕ್ಸರ್ ಹೋಗುತ್ತಾ ಇಲ್ಲ. ಪ್ರೊಡಕ್ಷನ್ ಇದೆ. ಈಸಿಲಿ ತಗೋತಾರೆ ಕ್ಯಾಚ್. ಪ್ರವೀಣ್ ಅವರ ವಿಕೆಟ್ ಬಂದಾಯ್ತು. ಸ್ಕೋರ್ ಕಡಿಮೆ ಆಗುತ್ತಾ? ಇನ್ನು ಮುಂದೆ ನೋಡ್ಬೇಕಾಗಿದೆ. ಖಂಡಿತ ರೀಪ್ಲೈ ನೋಡಿ. ಇದಕ್ಕೆ ಹೇಳಿದ್ದು ಏಟಿಗೆ ಎದುರೇಟು, ಸೇಡಿಗೆ ಸೇಡು ಎಲ್ಲವನ್ನ ಕೊಡುವ ವ್ಯಕ್ತಿ ಕೃಷ್ಣ. ಈ ಟ್ಯಾಲೆಂಟ್ ಅವರಲ್ಲಿ ಇದೆ. ಆಲ್ರೆಡಿ 2-3 ಮ್ಯಾಚ್ ಎಲ್ಲ ನೋಡಿದೀನಿ. 6 ಕೊಟ್ಟರು, ಅದಾದ ಬಳಿಕ ಬ್ಯಾಟ್ಸ್ಮನ್ ವಿಕೆಟ್ ಅನ್ನು ಪಡಿತಾರೆ. ಇನ್ಕ್ಲೂಡ್ ಆ ಎನರ್ಜಿ ಹೊರ ಹಾಕ್ತಾರೆ ಅವರು. ಇದು ಕೃಷ್ಣ ಸ್ಪೆಷಲ್ ಇದು ಕೃಷ್ಣ ಅವ್ರದ್ದು. ಇನ್ನು 3 ಎಸೆತ ಬಾಕಿ ಇದೆ. ಸ್ಕೋರ್ 47 ಆಗಿದೆ. 50 ಗಡಿ ದಾಡುತ್ತಾ ಒಂದು ಸಿಕ್ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತವಾಗಲೂ ಫೈನಲ್ ಹೋರಾಟ ಮುರಳಿ. ನಾವು ಹೇಳ್ದಾಗೆ, ನಾವು ಅನ್ಕೊಂಡಾಗೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದಾಗೆ ಬರ್ತಾ ಇದೆ. 47 ಆಗಿದೆ. ಆಲ್ರೆಡಿ 4 ವಿಕೆಟ್ ಹೋಗಿದ್ರು ಕೂಡ ಪರವಾಗಿಲ್ಲ, ಏನೂ ಇಲ್ಲ. ಒಳ್ಳೆ ಉತ್ತಮ ಸ್ಥಿತಿಯಲ್ಲಿದ್ದಾರೆ. 3 ಎಸೆತ ಬಾಕಿ ಉಳಿತಾ ಇದ್ದೇವೆ. ಮತ್ತೆ ಕೃಷ್ಣ ಚೇತನ್ ಸ್ಟ್ರೈಕರ್ ಭಾಗದಲ್ಲಿ ಏನಾದ್ರು ವಿಕೆಟ್ ಕೃಷ್ಣ ಕೊಟ್ಟಿದ್ದನ್ನ ತಗೊಂಡಿದ್ದು ಅಭ್ಯಾಸ ಅಂತ ಈಗ ತಾನೇ ಮಾತಾಡ್ತಾ ಇದ್ವಿ.
ಬಂದ ತಕ್ಷಣ ವಿಕೆಟ್ ತಗೊಂಡಿರೋದು ಹೊಸ ಬ್ಯಾಟ್ಸ್ಮನ್ ಆಗಿ ತಂಡದ ನಾಯಕರು ಶಿವರಾಜ್. ಕೇವಲ 2 ಬಾಲ್ ಬಾಕಿ ಇದೆ. ಶಿವರಾಜ್ ಇದುವರೆಗೂ ಕೂಡ ಆಟಗಾರರಿಗೆ ಪ್ರೋತ್ಸಾಹಿಸ್ತಾ ನೀನು ಹಾಗಾಡು ಹೀಗಾಡು ಕೆಲವೊಂದು ಟಿಪ್ಸ್ಗಳು ಸಲಹೆಗಳೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಇವಾಗ ಸ್ವತಃ ಬ್ಯಾಟನ್ ಹಿಡ್ಕೊಂಡು ಶಿವರಾಜೇ ಬರ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ ಇದೆ. ಕೃಷ್ಣ ಎದುರುಗಡೆ ಇದ್ದಾರೆ. ಏನ್ ಆಡ್ಬೋದು ಬಹುಶಃ ನಿಮಗೆ ಏನ್ ಅನಿಸ್ತಾ ಇದೆ? ಯಾವ ರೀತಿ ಶಿವರಾಜ್ ಇವಾಗ ಸಿಂಗಲ್ ಆಡ್ಕೊಡ್ತಾರಾ ಅಥವಾ 6 ಬೌಂಡ್ರಿಗೆ ಟ್ರೈ ಮಾಡ್ತಾರಾ? ಇನ್ನೆರಡೇ ಸದ ಬಾಕಿ ಇದೆ. ಸಿಂಗಲ್ ಆಡೋದಂತೂ ನನಗಂತೂ ಡೌಟ್ ಇದೆ. ಮೇ ಬಿ 6ಗೆ ಟ್ರೈ ಮಾಡಬಹುದು. ಫುಲ್ ಟಾಸ್ ಆಗಿದೆ. ಇದು ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ ಮಾತ್ರ. ಇವಾಗ ಕೊನೆಯ ಎಸೆತ. ಆವಾಗ ಇದೇ ರೀತಿಯಾಗಿ ಮಹೇಶ್ ಎದುರುಗಡೆ ಇದ್ರು. ಒಂದು ಎಸೆತಕ್ಕೆ 6 ಬಾರಿಸಿ ತಂಡಕ್ಕೆ ಜಯದ ರುಚಿಯನ್ನು ಕೊಟ್ಟಂತಹ ಧೀರ ಮಹೇಶ. ಸೇಮ್ ರಿಸಲ್ಟ್ ಅಲ್ಲಿ ಬಂತ 6 ಇಲ್ಲ, ತಗದರ ಕ್ಯಾಚ್ ಔಟ್ ಆಗಿದೆ. ಕೃಷ್ಣ ಸ್ಕಿಲ್ ನೋಡ್ಬೇಕಾಗಿದೆ ನಾವು. 3 ವಿಕೆಟ್ ಈ ಓವರ್ ಅಲ್ಲಿ 2 6 ಕೊಟ್ಟು ಕೂಡ ದಿಢೀರ್ ಕಮ್ ಬ್ಯಾಕ್ ಮಾಡಿದ್ರು. ಏನ್ ಹೇಳ್ತೀರಾ ಮುರಳಿ? ಅದ್ಭುತ ಬೌಲಿಂಗ್. ಇನ್ನಿಂಗ್ಸ್ ಕೂಡ ಅಂತೂ ಫಿನಿಶ್ ಆಗಿದೆ. ಫಸ್ಟ್ ಇನ್ನಿಂಗ್ಸ್ ಅವ್ರ ಸ್ಕಿಲ್ ಕೂಡ ಹಾಗೆ ಇದೆ. ವೇರಿಯೇಷನ್ ಮಾಡ್ತಾರೆ. ಕಾಟ ಕೊಟ್ಟಿದ್ದಾರೆ ಬ್ಯಾಟ್ಸ್ಮನ್ಸ್ಗೆ. ಮೇನ್ ವಿಕೆಟ್ಸ್ ಅನ್ನ ಕಿತ್ತು ಎಸೆದಿದ್ದಾರೆ. ಸ್ಕೋರ್ 48ಕ್ಕೆ ಸ್ಟಾಪ್ ಆಗಿದೆ. 49 ಟಾರ್ಗೆಟ್ ಇದೆ. ನಿಜವಾಗ್ಲೂ ನೋಡಿ ಕೃಷ್ಣ, ಮುರಳಿ ಒಂದ್ ಮಾತು ಹೇಳ್ತೇನೆ. ವೆರಿ ಫಸ್ಟ್ ಓವರ್ ಅಲ್ಲಿ ಎಲ್ಲಾದ್ರೂ ಅವರು 1-2 ವಿಕೆಟ್ ಅನ್ನು ಉರುಳಿಸಿದ್ರೆ ಖಂಡಿತವಾಗ್ಲೂ SMCCಗೆ ಅದು ಕಷ್ಟ ಆಗುತ್ತೆ. ಅದೇ ಎಲ್ಲಾದ್ರೂ ಕೃಷ್ಣ ಅಥವಾ ನಾಗ, ಲೋಕಿ ಈ 3 ಜನ ನಿತ್ರೆನೆ ಸಾಕು. 3ರಲ್ಲಿ 2 ಯಾರು ನಿತ್ರೆ 100% 2-3 ಬಾಲ್ಗಳನ್ನು ಉಳಿಸಿ ಫಿನಿಶ್ ಮಾಡುವಂತ ಕೆಪಾಸಿಟಿ ಇದೆ. ಆದ್ರೆ ಇಲ್ಲಿ ಯಾವ ರೀತಿ ಇವರು ಆಡ್ತಾರೆ ನೋಡ್ಬೇಕಾಗಿದೆ ಅಷ್ಟೇ ನಾವಿವಾಗ. ಹಾಗೆ ಚಂದನ್ ಹಾಗೂ ಚೇತನ್ ಇವರ ಬೌಲಿಂಗ್ ದಾಳಿಯಲ್ಲಿ ಸಖತ್ತಾಗಿ ಮಾಡ್ತಾರೆ. ಲಾಸ್ಟ್ ಸೆಮಿಫೈನಲ್ ಅಲ್ಲಿ ನೋಡಿರ್ಬೋದು ಚಂದನ್ ಹಾಗೂ ಚೇತನ್ ಅವರ ಕೈ ಚಳಕ. ಅದೇ ರೀತಿ ಕಂಟಿನ್ಯೂ ಮಾಡ್ತಾರ? ಕ್ವಶನ್ ಇರೋದೇ. ಫಸ್ಟ್ ಓವರ್ ಸ್ಟಾರ್ಟ್ ಆಗುತ್ತೆ ಈಗ. ಚಂದನ್ ಕೊಡ್ತಾರ, ಚೇತನ್ ಕೊಡ್ತಾರ ಅನ್ನೋದೇ ಕನ್ಫ್ಯೂಷನ್. ಅಲ್ಲಿ ತೃತೀಯ ಪ್ರಶಸ್ತಿಯ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದೇವೆ ನಾವು. ಪಾಲ್ಯಂಪಟ್ಟು ಮತ್ತು JSRB ಲಕ್ಕೂರು ಈ 2 ತಂಡದ ಕ್ಯಾಪ್ಟನ್ಸ್ಗಳು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಈ ಸುಮಧುರ ಸಂಜೆಯ ವಾತಾವರಣದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿದಂತ ನಮ್ಮೆಲ್ಲರ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಮಗದ ಮೇಲೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ 3ನೇ ಪ್ರಶಸ್ತಿಯ ಪಂದ್ಯ ಕೊಡದ ಟಾಸ್ ಕಾರ್ಯಕ್ರಮವನ್ನ ನಮ್ಮ ಟೂರ್ನಮೆಂಟ್ಗೆ ಸಹಕಾರವನ್ನು ಕೊಟ್ಟಂತ ನಮ್ಮ ಅತಿಥಿ ಗಣ್ಯರು, ನಮ್ಮ ಪ್ರೋತ್ಸಾಹಕರು, ಶ್ರೀ ವಿಶ್ವಕರ್ಮ ಸೇವಾ ಸಮಿತಿಯ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಕುಮಾರ್ ಅವರ ಅಮೃತಸದ ಮುಖಾಂತರವಾಗಿ ನಡೀತಾ ಇದೆ. ಟಾಸ್ ಕಾರ್ಯಕ್ರಮ ಆಲ್ರೆಡಿ ಇವಾಗ ಪಾಲ್ಯಂಪಟ್ಟು ಜಯಿಸಿದ್ದಾರೆ. ಬೌಲಿಂಗ್ ಏನಾಯ್ತು ಕೂಡ ಆಯ್ದುಕೊಂಡಿದ್ದಾರೆ ಪಾಲ್ಯಂಪಟ್ಟು. JSRB ಬ್ಯಾಟಿಂಗ್ ರೆಡಿ ಇರಬೇಕು ನೀವು. ಹಾಗೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಆಗಿದೆ. ಟಾರ್ಗೆಟ್ ಅನ್ನು ರೀಚ್ ಮಾಡಲು ಬರ್ತಾ ಇರೋದು ಲೋಕೇಶ್ ಹಾಗೂ ಕೃಷ್ಣ. ಹಾಗೆ ಬೌಲಿಂಗ್ ದಾಳಿಯಲ್ಲಿ ಚಂದನ್, ಚೇತನ್, ಬಿಗ್ ಬೌಲರ್ಸ್ ಕೂಡ. 49 ಇದೆ ಮುರಳಿ ಟಾರ್ಗೆಟ್. ನೋಡಿ ಲೋಕಿ ಖಂಡಿತವಾಗ್ಲೂ ಅದ್ಭುತ ವ್ಯಕ್ತಿ. ಈ ಅಡ್ವೊಕೇಟ್ ಅಂತ ಟೂರ್ನಮೆಂಟ್ ಬಂದಾಗ, ಲಾಯರ್ಸ್ ಗಳ ಟೂರ್ನಮೆಂಟ್ ಬಂದಾಗ ರಾಜ್ಯದ ಎಲ್ಲೆಡೆ ಪಯಣ ಮಾಡಿ ಆಡುವಂತವರು ಅನುಭವ ಉಳ್ಳಂತ ಆಟಗಾರ ಲೋಕಿ ಒಂದೆಡೆ. ಇನ್ನೊಂದ್ ಕಡೆ ನೋಡಿದ್ರೆ ಯಾರು? ಕೃಷ್ಣ ಡೇಂಜರಸ್ ಬ್ಯಾಟ್ಸ್ಮನ್. ಲಾಸ್ಟ್ ಮ್ಯಾಚ್ ಅಲ್ಲಿ ಎಲ್ಲ ಮ್ಯಾಚ್ ಅಲ್ಲಿ ನೋಡಿದ್ವಿ ನಾವು. ಆಲ್ರೆಡಿ ಬೌಲರ್ಗಳಿಗೆ ಬೆವರಲಿಸ್ ಆಗಿದೆ. ಇವಾಗ ಫೈನಲ್ ಮ್ಯಾಚ್ ಬೇರೆ. ಏನ್ ಆಡ್ಬೋದು, ಏನ್ ಪ್ರದರ್ಶನ ಕೊಡ್ಬೋದು? ನಾನಂತೂ ಕಾಯ್ತಾ ಇದ್ದೀನಿ ಕೃಷ್ಣ ಬ್ಯಾಟಿಂಗ್ಗೋಸ್ಕರ. ಹಾಗೆ ಚಂದನ್ ಅವರ ಬೌಲಿಂಗ್ ಪ್ರದರ್ಶನ ಕಳೆದ ಸೆಮಿಫೈನಲ್ ನೋಡಿರ್ಬೋದು. ಈ ರೀತಿ ಹೆಚ್ಚು ರನ್ ನೀಡಲ್ಲ, ಬಿಗ್ ಹಿಟ್ಸ್ ಕೊಡಲ್ಲ, ಚಾನ್ಸ್ ಕೊಡಲ್ಲ ಚಂದನ್ ಕೂಡ. ಅದೇ ರೀತಿ ಈ ಫೈನಲ್ ಪಂದ್ಯದಲ್ಲೂ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇರುತ್ತೆ ನೋಡ್ಬೇಕಾಗಿದೆ ಅವ್ರದ್ದು. ಖಂಡಿತ ಇದಂತೂ ಕೃಷ್ಣ ಮತ್ತು ಲೋಕಿಗೆ ಅಗ್ನಿ ಪರೀಕ್ಷೆ. ಯಾಕಂತ ಹೇಳಿದ್ರೆ ಪ್ರತಿ ಬಾಲ್ ಅನ್ನು ನೋಡಿದ್ದೇವೆ. ಆದ್ರೆ ಈ ಚಂದನ್ ಸಮಥಿಂಗ್ ಸ್ಪೆಷಲ್. ಏನಾದ್ರೂ ತಮ್ಮ ಬೌಲಿಂಗ್ ಅಲ್ಲಿ ಬುಮ್ರಾ ಇದ್ದಂಗೆ ಒಂಥರ ಬುಮ್ರಾ ಅಂತ ನಾವೇನ್ ಹೇಳ್ತೀವೋ ಆ ವ್ಯಕ್ತಿ ತರ ಸ್ಕಿಲ್ ಇರುತ್ತೆ, ಎಕಾನಮಿ ಕಮ್ಮಿ ಇರುತ್ತೆ. ಖಂಡಿತ 1-2 ಬ್ರೇಕ್ ಥ್ರೂ ಕೊಡುವಂತ ಬೌಲರ್ ಇದುವರೆಗೆ ಕೊಟ್ಟಿದ್ದಾರೆ. ಈ ಫೈನಲ್ ಮ್ಯಾಚ್ ಸಮಥಿಂಗ್ ಪ್ಲಾನಿಂಗ್ ಮಾಡಿರ್ತಾರೆ, ಸ್ಟ್ರಾಟಜಿ ಏನಾದ್ರು ಮಾಡಿರ್ತಾರೆ 100% ಅವರು. ನನ್ಗಂತೂ ಅವ್ರು ಏನಾದ್ರು ಬ್ರೇಕ್ ಥ್ರೂ ಕೊಡಬಹುದು ಅಂತ ಅನಿಸ್ತಾ ಇದೆ. ಅಪೋಸಿಟ್ ಲೋಕಿ, ಈ ಕಡೆ ಕೃಷ್ಣ ನೋಡ್ಬೇಕಾಗಿದೆ. ಇವಾಗ 49 ಟಾರ್ಗೆಟ್. ಚಂದನ್ ಕೂಡ ಇದು ಅಗ್ನಿ ಪರೀಕ್ಷೆಯಲ್ಲಿ ಬಿದ್ದಿದ್ದಾರೆ. ಅವ್ರಿಗೂ ಸಹ ಪರೀಕ್ಷೆ ಇದೆ. ಫಸ್ಟ್ ಓವರ್ ಯಾವ ರೀತಿ ಮಾಡ್ತಾರೆ ಬೌಲಿಂಗ್, ಅದೇ ರೀತಿ ಮ್ಯಾಚ್ ಟಾರ್ಗೆಟ್ ರೀಚ್ ಆಗೋ ಎಲ್ಲ ಲಕ್ಷಣಗಳು ಕಾಣುತ್ತೆ. ಫಸ್ಟ್ ಓವರ್ is very important in the match. Second innings first ball. Yes ನೋಡಿ ಫೀಲ್ಡ್ ಶಾಟ್ ಕಟ್ ಆಗಿತ್ತು. ಬ್ಯಾಕ್ವರ್ಡ್ ಶಾಟ್ ಲಾಗಿ ಇವಾಗ
ಈ ಗಾಳಿನೇ ಒಂಥರ ಸಮಸ್ಯೆ. ಮುರಳಿ ಏನ್ ಹೇಳ್ತೀರಾ ನೀವು? ಒಳ್ಳೊಳ್ಳೆ ಬಾಲ್ಗಳು, ಕೆಲವೊಮ್ಮೆ ಬ್ಯಾಟ್ಸ್ಮನ್ಗಳು ಸಕ್ಸಸ್ ಆಗ್ತಾರೆ. ಇವಾಗ ಬೌಂಡ್ರಿ ಲೆಗ್ ಸೈಡ್ ಯಾರು ಸ್ಟ್ರಾಂಗ್ ಝೋನ್ ಇರುತ್ತೋ ಅವರು ಮಾತ್ರ ಇಲ್ಲಿ ಸಕ್ಸಸ್ ಆಗ ಸಾಧ್ಯ. ಆದರೆ ಇಲ್ಲಿ ಅದು ಬಿಟ್ಟು ಸ್ಟ್ರೈಟ್ ಬ್ಯಾಟ್ಸ್ಮನ್ ಆದಂತ ಲೋಕೇಶ್ ಅವರು ಕೂಡ ಕನ್ವರ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಹೊಡಿತಾ ಇರೋದು. ಮೊದಲ ಮ್ಯಾಚ್ ಇಂದ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಸಖತ್ತಾಗಿದೆ. ಬ್ಯಾಟ್ ಇಂದ ರನ್ಸ್ ಬರ್ತಾನೆ ಇದಾವೆ, ಬಿಗ್ ಹಿಟ್ಸ್ ಹೊಡಿತಾನೆ ಇದ್ದಾರೆ. ಇದಕ್ಕೆ ಚಂದನ್ ಇಸ್ ವೆರಿ ಗುಡ್ ಬೌಲರ್ ಅಂತ ಹೇಳೋದು. ಖಂಡಿತ ಈ ವ್ಯಕ್ತಿ ಕೈಯಲ್ಲಿ ಒಂದು ಟಾರ್ಗೆಟ್ ಮಾಡಿದ್ರೆ ಆ ಟಾರ್ಗೆಟ್ಗೆ ಮುಟ್ಟುವಂತಹ ಒಂದು ಛಲ ಇದೆ ಈ ವ್ಯಕ್ತಿ ಕೈಯಲ್ಲಿ. ಬಹುಶಃ ತಂಡಕ್ಕೆ ವಿಕೆಟ್ ಬ್ರೇಕ್ ಥ್ರೂ ಬೇಕು ಅಂತ ಕೊಡುವಂತ ಒಂದು ಕೆಪಾಸಿಟಿ ಕೂಡ ಇದೆ ಇವರಿಗೆ. ನೋಡ್ಬೇಕು ಇವಾಗ SMCನ ಅಥವಾ 11 ಆಲ್ರೌಂಡರ್ ಅಂತ ಹೇಳ್ಬಿಟ್ಟು. SMC ತಂಡ ಮೊದಲ ಬಾಲ್ ಅಲ್ಲೇ 4 ರನ್ ಅನ್ನ ಗಳಿಸಿ ಸ್ವಲ್ಪ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಎಳೆದು ಬಾರಿಸಿದ್ರು, ಫೀಲ್ಡರ್ ಇದ್ದಾರೆ ಅಲ್ಲಿ, ಇಲ್ಲ 6 ರನ್ ಬೇಕಾಗಿತ್ತು ಫಸ್ಟ್ ಓವರ್ ನಲ್ಲಿ. ಲೋಕೇಶ್ ಅವರು ಚಾನ್ಸ್ ಮಿಸ್ ಮಾಡಿಲ್ಲ, ಸ್ಲಾಟ್ ಅಲ್ಲಿ ಇದ್ರು ಸಹ ಕನ್ವರ್ಟ್ ಮಾಡಿದ್ರು 6 ರನ್ಗೆ. ಖಂಡಿತವಾಗ್ಲು ಎಂತ ಅದ್ಭುತ ಶಾಟ್ ಇದು. ಸ್ಲಾಟ್ ಅಲ್ಲಿ ಇತ್ತು, ನೀವು ಹೇಳ್ದಂಗೆ ಪರ್ಫೆಕ್ಟ್ ಶಾಟ್ ಇದು. ನೇರ ಮಾಸ್ತಿಯಿಂದ ಮಾಲೂರು ಕಡೆಗೆ ಹೋಗ್ತಾ ಇದೆ ಬಾಲು. ಇದಕ್ಕೆ ಹೇಳೋದು SMC ಮಾಲೂರು ತಮ್ಮೂರಿಗೆ ಬಾಲನ್ನ ಬಂಗಾರಪೇಟೆ ಕಡೆಗೆ ಹೊಡೆಯೋದು. ಖಂಡಿತವಾಗ್ಲು ಲಾಸ್ಟ್ ಮ್ಯಾಚ್ ಅಲ್ಲಿ ಕೃಷ್ಣ ಇದೇ ರೀತಿ ಆಡಿದ್ರು. ಇವಾಗ ನೋಡಿದ್ರೆ ಲೋಕಿ ಫ್ರೀ ಕ್ವಾರ್ಟರ್ ಫೈನಲ್ ಆಗಿರ್ಲಿ ಸೆಮಿ, ಇದಿಷ್ಟರಲ್ಲೂ ಅವರಷ್ಟು ಪರ್ಫಾರ್ಮೆನ್ಸ್ ನಾನು ನೋಡ್ದಂಗೆ ಕೊಟ್ಟಿಲ್ಲ. ಆದರೆ ಈ ರೀತಿ ಬ್ಯಾಟ್ಸ್ಮನ್ಗಳು ಫೈನಲ್ ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾರೆ. ಎಷ್ಟೋ ಮ್ಯಾಚ್ ನೋಡಿದ್ದೇವೆ. ಸೊ ಲೋಕಿ ಹಾಗೆ ಸ್ಪೆಷಲ್ ಆಗ್ತಾರೆ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸ್ತಾ ಇದೆ. ಸೊ ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಎಕ್ಸಾಂಪಲ್. ಯಾರ್ಕರ್ ಕವರ್ಸ್ ಕಡೆಗೆ ಬಾಲ್ ಬರ್ತಾ ಇದೆ, ಚೇಸ್ ಮಾಡ್ತಾರೋ, ಈಸಿಲಿ 2 ರನ್ಸ್ ತಗೋತಾರೆ. ಚಂದನ್ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಅನ್ಸುತ್ತೆ. ಈಗಾಗಲೇ 12 ರನ್ ಗಳಿಸಿರೋದು SMC. ಮಾಲೂರ್ ಸ್ಟಾರ್ಟಿಂಗ್ ನಲ್ಲೇ ಚೇಸ್ ಮಾಡ್ತಾ ಇರೋದು, ಕಾಟ ಕೊಡ್ತಾ ಇದಾರೆ ಚಂದನ್ಗೆ. ನೋಡಿ ಎಸ್ ಇದಕ್ಕೆ ಹೇಳೋದು. ನನಗೇನೋ ಡೌಟ್, KGF ಅಲ್ಲಿ ಖಂಡಿತವಾಗ್ಲೂ ಚಿನ್ನ ಇಟ್ಟಿದ್ದಾರೆ ಇವರು, ಅದನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇವರು. ಅದ್ಭುತ. ಇವಾಗ ಇವರು ಅದಾದ ಬಳಿಕ ಕೃಷ್ಣ ಹೋಗ್ತಾರೆ. ಕೃಷ್ಣ ಮಗ ನೀನ್ ಮಾತ್ರ, ನಾನು ಕೂಡ ದೂರ ಹೊಡಿತೀನಿ, ನನ್ನ ಹತ್ರ ಕೆಪಾಸಿಟಿ ಇದೆ, ನನ್ನ ಹತ್ರ ಸ್ಕಿಲ್ ಇದೆ, ನಾನು ಕೂಡ ಮ್ಯಾಚ್ ವಿನ್ನರ್ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಖಂಡಿತ ಸಂಪ್ರಾಲಿಂಗ್ ಇದೆ ಇವ್ರದ್ದು SMC ತಂಡ. ಈಗಾಗಲೇ 18 ಆಗಿದೆ, 19 ಬಾಲು 31 ಬೇಕು. ಏನ್ ಸ್ಟ್ರಾಟಜಿ ಕೊಡ್ತೀರಾ ನೀವು ಇವಾಗ? ಇನ್ನೂ ಪಂದ್ಯ ಬಾಕಿ ಇದೆ, ಇಷ್ಟು ಬೇಗ ಡಿಸೈಡ್ ಆಗೋದು ಬೇಡ. ಚಂದನ್ ಅವರಿಂದ 18 ರನ್ ಕೊಟ್ಟರೆ ಮುಂದೆ ಇದ್ದಾರೆ ಚೇತನ್ ಹಾಗೂ ಇನ್ನೊಬ್ಬರು ಬೌಲರ್ ಕೂಡ ಸಖತ್ತಾಗಿ ಬಾಲ್ ಮಾಡ್ತಾರೆ. ಅಲ್ಲಿ ಕೊನೆ ಓವರ್ ವರೆಗೂ ಮ್ಯಾಚ್ ಇರುತ್ತೆ. ಸ್ಲಾಟ್ ಅಲ್ಲಿ ಇವಾಗ ಚಂದನ್ ನೀವೇ ಹೇಳಿದಾಗೆ ಖಂಡಿತವಾಗ್ಲೂ ಇದು ಬ್ರೇಕ್ ಥ್ರೂ, ಈ ಬ್ರೇಕ್ ಥ್ರೂ ಹುಡುಕ್ತಾ ಇದ್ರು. ಈ ರೀತಿಯ ಬ್ರೇಕ್ ಥ್ರೂ ಬೇಕಿತ್ತು. ಖಂಡಿತ ಲೋಕಿ ಓಪನರ್ ಆದ್ರೂ ಕೂಡ ಲಾಸ್ಟ್ ಬಾಲ್ ವರೆಗೆ ಒಳ್ಳೆ ಆಟವನ್ನಾಡಿ 18ರವರೆಗೆ ಸ್ಕೋರ್ ಕೊಂಡೋಗಿ ಇವಾಗ ವಿಕೆಟ್ ಅನ್ನು ಒಪ್ಪಿಸಿದ್ರು ಕೂಡ ಸ್ವಲ್ಪ ಪ್ರೆಷರ್ ರಿಲೀಫ್ ಆಗಿದೆ. ಆದರೆ ಇಲ್ಲಿ ಕೃಷ್ಣ ನಾವು ನೋಡಬೇಕಾಗಿದೆ, ಯಾವುದೇ ಬಾಲನ್ನು ಕೂಡ ಎದುರಿಸಲಿಲ್ಲ. ಸೆಕೆಂಡ್ ಓವರ್ ಇಂದ ವೆರಿ ಫಸ್ಟ್ ಬಾಲ್ ಎದುರಿಸಬೇಕಾಗುತ್ತೆ ಅವರು. ನ್ಯೂ ಬ್ಯಾಟ್ಸ್ಮನ್ ನಾಗ ಕೂಡ ಬರುವ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಐ ಥಿಂಕ್ ನನಗೂ ಇವಾಗ ನೋಡಿದಾಗೆ ಫೀಲ್ಡಿಂಗ್ ಟೀಮಿಗೆ ಅಡ್ವಾಂಟೇಜ್ ಇದೆ ಅಂತ ನನಗೆ ಅನಿಸ್ತಾ ಇದೆ. 18 ಬಾಲ್ ಇದೆ, 30+ ರನ್ ಇನ್ನೂ ಕೂಡ ಬೇಕಾಗಿದೆ, 31 ರನ್ ಬೇಕಾಗಿದೆ. ಏನ್ ಹೇಳ್ತೀರಾ ಮುರಳಿ ನೀವು? ಪ್ರೆಷರ್ 2 ಕಡೆ ಬಿಲ್ಡ್ ಆಗ್ತಾ ಇದೆ. ಜೊತೆಗೆ ಕೃಷ್ಣ ಅವರ 1 ವಿಕೆಟ್ ಕಳ್ಕೊಂಡು ಕೃಷ್ಣ ಅವರು ಕೂಡ ಈಗ ಜವಾಬ್ದಾರಿಯನ್ನ ಒತ್ಕೋಬೇಕಾಗಿದೆ. ಇನ್ನು 18 ಎಸೆತದಲ್ಲಿ 31 ಬೇಕಾಗಿರುತ್ತೆ. ಅಷ್ಟು ಈಸಿ ಅಲ್ಲ 11 ಆಲ್ರೌಂಡರ್ಸ್ ಕಡೆ ತಗೊಳ್ಳೋದು. ಈಗ ಪೃಥ್ವಿ ಕೈಯಲ್ಲಿ ಬಾಲ್ ಇದೆ. ಈ ಓವರ್ನಲ್ಲೂ ಸಹ ಬಿಗ್ ಹಿಟ್ಸ್ ಬರುತ್ತಾ ಅನ್ನೋದೇ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ 1 ವಿಕೆಟ್ ಕಳ್ಕೊಂಡಿರೋದು SMC ಮಾಲೂರು ತಂಡ. ಪೃಥ್ವಿ ಇದ್ದಾರೆ ಬೌಲಿಂಗ್ ನಲ್ಲಿ, ಕೃಷ್ಣ ಇದ್ದಾರೆ ಸ್ಟ್ರೈಕ್ ಅಲ್ಲಿ. ಬಹುಶಃ ಸಮಥಿಂಗ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಇಲ್ಲಿ 11 ಆಲ್ರೌಂಡರ್ ಕೃಷ್ಣ ಮತ್ತು ನಾಗ. ಖಂಡಿತವಾಗ್ಲು ಈ 2 ವಿಕೆಟ್ ಅಲ್ಲಾದ್ರೂ ಇಮಿಡಿಯೇಟ್ಲಿ ಇವರು ತೆಗೆಯುವಂತ ಒಂದು ಪ್ರಯತ್ನ ಮಾಡಿದ್ರೆ, ಅದೃಷ್ಟವಶಾತ್ ಬಿದ್ರೆ ಇದೇ ಓವರ್ ನಲ್ಲಿ ಖಂಡಿತ SMC ತಂಡಕ್ಕೆ ನಾನು ಕಂಡ ಹಾಗೆ ನನಗೆ ಗೊತ್ತಾದ ಹಾಗೆ ಖಂಡಿತ ಪ್ರೆಷರ್ ಮತ್ತೆ ಬಿಲ್ಡ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಮುರಳಿ. ಮುಂದೆ ಆಗ್ತಾ ಇದಾರೆ, ಪೃಥ್ವಿ ಟರ್ನ್ ಮಾಡ್ತಾ ಇದಾರೆ, ಕೃಷ್ಣ ಅವರು ಪ್ರೆಷರ್ ಅಲ್ಲಿ ಬೀಳ್ತಾ ಇದಾರೆ. SMC ತಂಡ 1 ವಿಕೆಟ್ ಕಳೆದುಕೊಂಡ ತಕ್ಷಣ ಪ್ರೆಷರ್ ಅಲ್ಲಿರೋದು.
ಕೃಷ್ಣ ಅವ್ರ ಪ್ರೆಸರ್ ಇಂದ ರಿಲೀಸ್ ಆಗ್ತಾರಾ? ನಿಮ್ಗೇನ್ ಅನಿಸ್ತಿದೆ? ಖಂಡಿತ ಆ ವ್ಯಕ್ತಿ ಪ್ರೆಸರ್ ಇಂದ ಹೊರಗೆ ಇಮಿಡಿಯೇಟ್ಲಿ ಬರ್ತಾರೆ. ಯಾಕಂತಂದ್ರೆ ಒಂದಿಲ್ಲ ಔಟ್ ಒಂದಿಲ್ಲ 6. ಇದು ಕೃಷ್ಣರವರ ಎಬಿಲಿಟಿ ನಾವು ನೋಡಿದ ಹಾಗೆ. ಸೊ ಈ ಕಡೆ ಪೃಥ್ವಿ ಬಗ್ಗೆ ಹೇಳ್ಬೇಕಂತಂದ್ರೆ ನಿಜಕ್ಕೂ ಆ ವ್ಯಕ್ತಿ ಕೂಡ ಡೇಂಜರ್. ಬ್ಯಾಟಿಂಗ್ ಬೌಲಿಂಗ್ ಎಂತ ಅದ್ಭುತ ಟೀಮ್ಗಳಿವೆ ಎರಡು ಕೂಡ. ಪ್ರವೀಣ, ಚೇತನ್, ಪೃಥ್ವಿ ಅದ್ಭುತ ಟೀಮ್ ಮಾತ್ರ ಇದಂತೂ. ಅದಕ್ಕೆ ಅವರಿಗೆ 11 ಆಲ್ ರೌಂಡರ್ಸ್ ಅಂತ ಅವರೇ ಹೆಸರು ಕೊಟ್ಕೊಂಡಿರೋದು ನೋಡಿ. ಎಸ್ ಇದೆ ನಾನು ಹೇಳಿದ್ದು. ಓ ಮೈ ಗುಡ್ನೆಸ್, ಕಳೆದ ಪಂದ್ಯದ ಆಪತ್ಕಾಲದ ಬಂಟ ಮಹೇಶ ಈ ಪಂದ್ಯದಲ್ಲಿ 0 ಕ್ಯಾಚ್ ಮಿಸ್ ಮಾಡಿದಲ್ಲಿ ಪಂದ್ಯ ತಿರುವು ಕಾಣುತ್ತಾ ನೋಡ್ಬೇಕು. ಈ ಕ್ಯಾಚ್ ಇಟ್ಕೊಂಡಿದ್ರೆ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು ತಂಡಕ್ಕೆ. ಪೃಥ್ವಿಯನ್ನ ಚಾನ್ಸ್ ಮಾಡಿಕೊಟ್ಟಿದ್ರು, ಮಿಸ್ ಮಾಡಿದ್ದಲ್ಲಿ ಮಹೇಶ್. ಖಂಡಿತವಾಗಲು ಈ ಕ್ಯಾಚ್ ಪಡ್ಕೊಂಡಿದ್ರೆ ನಾವ್ ಹೇಳಿದಾಗ ಆಗ್ತಿತ್ತು. ಬಹುಶಃ ಈ ಓವರಲ್ಲಿ ಬ್ರೇಕ್ ಥ್ರೂ ಕೊಟ್ಟಿದ್ರು, ಆಲ್ಮೋಸ್ಟ್ ಆ ಕ್ಯಾಚ್ ಕ್ಯಾರಿ ಆಗಿಲ್ಲ. ಬಹುಶಃ ಇವಾಗ ಎಷ್ಟು ಕಾಸ್ಟ್ಲಿ ಆಗುತ್ತೆ ನೋಡ್ಬೇಕಾಗಿದೆ. ಈ ಕ್ಯಾಚ್ ಇಂದ ತಿರುವು ಪಡ್ಕೊಳ್ತಾರ, ಕಪ್ಪನ್ನ ಕೈ ಕೆಳಗಡೆ ಬೀಳಿಸಿದ್ರ ಅನ್ನೋ ಪ್ರಶ್ನೆ ಕಾಡುತ್ತೆ. ಮುರಳಿ ಇನ್ನೂ 15 ಬಾಲ್ ಇದೆ, 30 ರನ್ಸ್ ಬೇಕಾಗಿದೆ. ಪ್ರತಿ ಬಾಲ್ಸ್ಗೂ 2 ರನ್ಸ್ ತಗೊಂಡ್ರು ನಾವು ವಿನ್ ಆಗ್ಬಹುದು. ಬಹುಶಃ 15 ಬಾಲ್ಸ್ ಇಲ್ಲಿ ಕೇವಲ 6 ಗೆ ಹೋಗ್ತಾರೆ. ಸಿಂಗಲ್, ಡಬಲ್ ಇವೆಲ್ಲ ಕೂಡ ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ಮರೆಮಾಚಿ ಹೋಗಿದೆ ಇವತ್ತು, ನೋಡ್ಬೇಕಾಗಿದೆ. ಕೃಷ್ಣ ಇದಾರೆ, ನಾಗ ಇದಾರೆ. ಕಳೆದ ಮ್ಯಾಚ್ ನಾವು ನೋಡಿದೀವಿ, ಎಲ್ಲಾ ಮ್ಯಾಚ್ ನಲ್ಲಿ ನೋಡಿದೀವಿ. ಲೋಕಿ ಬೇಗ ಔಟ್ ಹಾಕಿದ್ರು ಕೂಡ ಅಲ್ಲಿ ಯಾವುದು ಎಷ್ಟು ಪ್ರೆಸರ್ ಇರ್ತಾ ಪ್ರೆಸರ್ ಕೂಡ ಬಂದ್ಬಿಟ್ಟು ಒಂಥರ ರಾಕ್ಷಸನಾಗಿ ಬ್ಯಾಟಿಂಗ್ ಮಾಡಿದಂತವ್ರು ನಾಗ. ಇವಾಗ ಲೋಕಿ ಕೂಡ ಆಡೋಗಿದ್ದಾರೆ, ಪ್ರೆಸರ್ ಸ್ವಲ್ಪ ರಿಲೀಫ್ ಇದೆ ನಾಗನ್ ಲೆಕ್ಕಕ್ಕೆ ನೋಡಿದಾಗ. ಸೊ ಆ ವ್ಯಕ್ತಿ ಏನ್ ಆಟ ಆಡ್ತಾರೆ ಫೈನಲ್ ನೋಡ್ಬೇಕು ನಾವೀಗ. ಅಗಲವಾದ ಎಸೆತ ಸ್ವಲ್ಪ ವೇರಿ ಆಗಿದೆ ಆಚೆ ಕಡೆಯಿಂದ. ಅಂಪೈರ್ ಡಿಸಿಷನ್ ಫೈನಲ್ ಅಂತ ತಗೋಬೇಕು, ಆರ್ಗ್ಯುಮೆಂಟ್ ಇಲ್ಲ. ಒಂದ್ಸಲ ವೈಡ್ ಕೊಟ್ರೆ ಅದನ್ನ ರೆಸ್ಪೆಕ್ಟ್ ಮಾಡಲೇಬೇಕು. ಪೃಥ್ವಿ ಅವರಿಂದ ಆಚೆ ಹಾಕುವ ಪ್ರಯತ್ನ. ಇದು ಬಿಗ್ ಶಾಟ್. ಓ ತನ್ ಮೂಲಕ ಇವಾಗ ನಾಗ ವಿಕೆಟ್ ಕೂಡ ಪತನ. ಇದು 11 ಆಲ್ರೌಂಡಿನ ಸ್ಕಿಲ್ಲು. ಖಂಡಿತವಾಗ್ಲೂ ಅವರು ಬೌಲಿಂಗ್ ಕೂಡ ಅವ್ರದ್ದು ಆಗ್ತಾ ಇದೆ. ಬಹುಶಃ ಫಸ್ಟ್ ಮ್ಯಾಚ್ ಅಲ್ಲಿ ಏನಾದ್ರು ಫಸ್ಟ್ ಓವರ್ ಅಲ್ಲಿ ಚಂದು ಸ್ವಲ್ಪ ಓಟವನ್ನು ನೀಡಿದ್ರು ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡೋ ಬೌಲರ್ ಅವ್ರ ಕಡೆ ಇದಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು. ಇದು 11 ಆಲ್ರೌಂಡರ್ ಹೆಸರಿಗೆ ತಕ್ಕಾಗೆ ಬರ್ತಾ ಇದೆ. ಇದು ಪೃಥ್ವಿ ಅವರ ಕಡೆಯಿಂದ ಮತ್ತೊಂದು ಬ್ರೇಕ್ ಥ್ರೂ. ಫಸ್ಟ್ ಚಾನ್ಸ್ ಮಿಸ್ ಆದ್ರೂ ಕೂಡ ಸೆಕೆಂಡ್ ಚಾನ್ಸ್ ಅನ್ನ ಬಿಟ್ಕೊಟ್ಟಿಲ್ಲ. ಇನ್ನೊಂದು ಬ್ರೇಕ್ ಥ್ರೂ ತಂದು ಕೊಟ್ಟಿರೋದು ಪೃಥ್ವಿ. ಆದ್ರೂ ಕೃಷ್ಣ ಅವರು ಇನ್ನೂ ಕೂಡ ಗ್ರೌಂಡ್ ಅಲ್ಲಿ ಇದ್ದಾರೆ. ನೋಡ್ಬೇಕು ನಾವು. ಕೃಷ್ಣ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟ್ ಇದೆ, ತಂಡಕ್ಕೆ ಇನ್ನೂ ಧೈರ್ಯ ಇದೆ. ಕೃಷ್ಣ ಹೇಳ್ತಾರೆ ನಾನು ಇದೀನಿ, ನೀವು ಟೆನ್ಷನ್ ತಗೋಬೇಡಿ, ಖಂಡಿತವಾಗ್ಲು ಯಾವ್ದಾದ್ರು ಒಂದು ಸಿಕ್ಕುತ್ತೆ, ನಮಗೆ ಜಾಸ್ತಿ ಸ್ಕೋರ್ ಬೇಕಾಗಿಲ್ಲ, 29 ಬೇಕಾಗಿದೆ ಅಷ್ಟೇ, ಕೇವಲ 4-3 ಸಿಕ್ಸರ್ ಬೇಕಾಗಿದೆ ಅಷ್ಟೇ, ನಾನು ನೋಡ್ಕೊಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು. ಇನ್ನು 14 ಬಾಲಕ್ಕಿದೆ ಮುರಳಿ, 29 ರನ್ಸ್ ಇನ್ನೂ ಕೂಡ ಬೇಕಾಗಿದೆ. ಏನ್ ಹೇಳ್ತೀರಾ ನೀವು? ಪೃಥ್ವಿ ಅದ್ಭುತ ಬೌಲಿಂಗ್ ಅಂತೂ. ಮೇ ಬಿ ಕೃಷ್ಣ ಅವರಿಗೆ ಸ್ಟ್ರೈಕ್ ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಕೊನೆಗೆ ನಾನ್ ಸ್ಟ್ರೈಕ್ ನಲ್ಲಿ ಉಳಿದಿರೋದವರು. ಕೇವಲ 3 ಬಾಲನ್ನ ಅಷ್ಟೇ ಅವರು ಎದುರಿಸಿರೋದು ಓಪನಿಂಗ್ ಬಂದಂತ ಬ್ಯಾಟ್ಸ್ಮನ್. ಎಂತ ಅದ್ಭುತ ಬೌಲಿಂಗ್ ಈ ವ್ಯಕ್ತಿದಂತೂ. ಅದೇ ಮಾತಾಡ್ತಾ ಇದ್ದು, ಬೌಲಿಂಗ್ ಸ್ಕೂಲ್ ಕೂಡ ತುಂಬಾ ಚೆನ್ನಾಗಿದೆ. ಚೇಸಿಂಗ್ ಟಾಸ್ ಸೋತ್ರಿಗೂ ಸಹ ಮ್ಯಾಚ್ ಗೆಲ್ಲಲೇಬೇಕನ್ನೋ ಭರವಸೆಯಿಂದ ಬಂದಿರೋದು 11 ಆಲ್ರೌಂಡರ್ಸ್. ಆಲ್ರೌಂಡರ್ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಅವರಿಂದ. ಪುಲ್ ಮಾಡಿದ್ರು ಸುನಿಲ್. 1 ರನ್ಸ್ ಬರ್ತಾ ಇದೆ, 2 ರನ್ಸ್ ತಗೊಳ್ತಾರ. ಎಸ್, ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ 1 ಓಟ ಮಾತ್ರ. ಓವರ್ ಕೂಡ ಮುಗ್ದಿದೆ. 12 ಬಾಲ್ ಇದೆ, 28 ರನ್ ಬೇಕು. ಏನ್ ಹೇಳ್ತೀರಾ ಮುರಳಿ? 12-28. ಕೃಷ್ಣ ಇದ್ದಾರೆ, ಸುನಿಲ್ ಇದ್ದಾರೆ, ಇಬ್ಬರಿಗೂ ಅನುಭವ ಎಕ್ಸ್ಪೀರಿಯನ್ಸ್ ಇದೆ. ಈ ಕಡೆ 11 ಆಲ್ರೌಂಡರ್ ಹೆಸರಿಗೆ 11 ಆಲ್ರೌಂಡರ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 12 ಬಾಲು 28 ರನ್ಸ್ ಬೇಕು. ಪ್ರತಿ ಓವರ್ಗೆ 14 ರನ್ ಚೇಸ್ ಮಾಡಲೇಬೇಕು. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಕೃಷ್ಣ ಅವರಿಗೆ. ಅದು ಡೌನ್ ದ ಬ್ಯಾಟ್ಸ್ಮನ್ಸ್ ಇನ್ನೂ ಇದ್ದಾರೆ SMC ಮಾಲೂರಲ್ಲಿ, ಆದ್ರೆ ಪ್ರೆಷರ್ ಇದೆ ಅವರ ತಲೆಯಲ್ಲಿ, ಹೊಡಿಲೇಬೇಕಾದ ಪರಿಸ್ಥಿತಿ. ಹಾಗೆ ಬೌಲರ್ ಸಹ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಅಷ್ಟು ಈಸಿ ಬೌಲರ್ಸ್ ಕೂಡ ಡೌನ್ ದ ಸ್ಲಾಗ್ ಓವರ್ಸ್ ಅಲ್ಲಿ ಅಥವಾ ಡೆತ್ ಓವರ್ಸ್ ಅಲ್ಲಿ ಅವ್ರ ಕಡೆ ಇಲ್ಲ. ಚೇತನ್ ಬಂದಿರೋದು ಈಗ ಇಂಪಾರ್ಟೆಂಟ್ ಓವರ್. ಚೇತನ್ ಈ ಓವರ್ ನಲ್ಲಿ ಅವ್ರಿಗೆ ನಂಬಿಕೆ ಇಟ್ಟು ಕೊಟ್ಟಿರೋದು. ಚೇತನ್ ಅವರು ಎಷ್ಟು ರನ್ ನೀಡಬಹುದು ನಿಮ್ ಪ್ರಕಾರ? ಇಲ್ಲ, ಎಲ್ಲೋ ಒಂದ್ ಕಡೆ ನಾವು ನೋಡಿದಾಗೆ ಬಹುಶಃ ಫಸ್ಟ್ ಓವರ್, ಸೆಕೆಂಡ್ ಓವರ್ ಅಥವಾ ಲಾಸ್ಟ್ ಸ್ಲಾಗ್ ಓವರ್ ಅಲ್ಲಿ ಎಲ್ಲಾದ್ರೂ ವೀಕ್ ಆದಾಗ ಇದೇ ವ್ಯಕ್ತಿ ಬಂದ್ಬಿಟ್ಟು ತಂಡಕ್ಕೆ ಮ್ಯಾಚ್ ಅನ್ನು ಉಳಿಸಿದಂಥದ್ದು ಕೂಡ ನಾವು ನಿನ್ನೆ ನೋಡಿದೀವಿ. ಅದ್ಭುತ ಬೌಲರ್ ಈ ವ್ಯಕ್ತಿ ಅಂತೂ. ಸೊ ಇವಾಗ 12 ಬಾಲ್ಗೆ 28 ಬರಬೇಕಾಗಿದೆ. ನೋಡ್ಬೇಕು ಬಹುಶಃ ಚೇತನ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ
ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮ ಪ್ರೀತಿಯ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಮಾಸ್ತಿಯ ಅಕ್ರಮಣ ನೋಡಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಪರವಾಗಿ ಪ್ರವೀಣ್ ಅವರು ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೆ ಹೊಯ್ಸಳ ತಂಡದ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ಓಹೋ, ಕೃಷ್ಣನಿಗೆ ಲೈಫ್ ಕೊಟ್ಟಿದ್ರು. ಎಸ್, ಬದುಕಿದ್ದು ಮಹೇಶ. ಇಲ್ಲಿ 11 ಆಲ್ರೌಂಡರ್ ಟೀಮ್ ಎಲ್ಲ ಬದುಕಿದ್ದು, ನನ್ನ ಪ್ರಕಾರ ಬದುಕಿದ್ದು ಮಹೇಶ. ಯಾಕಂತಂದ್ರೆ ಅವಾಗ ಮಿಡ್ ವಿಕೆಟ್ ಅಲ್ಲಿ ಸುಲಭ ಕ್ಯಾಚ್ ಇತ್ತು, ಕಳ್ಕೊಂಡಿದ್ರು. ಬೇಕಾದ್ರೆ ರಿವ್ಯೂ ತೆಗೆದು ನೋಡಿ, ಮಹೇಶ್ ಜೋಶ್ ಬೇರೆ ರೀತಿನೇ ಇದೆ. ಇದು ಟೀಮ್ ಸ್ಪಿರಿಟ್. ಇದು ಖಂಡಿತವಾಗ್ಲು ತುಂಬಾ ಕಷ್ಟಕ್ಕಿದೆ. SMC ತಂಡ ಪ್ರಮುಖ 3 ಬ್ಯಾಟ್ಸ್ಮನ್ ಕಳ್ಕೊಂಡಿದ್ದಾರೆ. ಇಷ್ಟೊತ್ತು ಹೋರಾಟ ಮಾಡಿದ್ದು ಅದಕ್ಕೆ ಕೃಷ್ಣ ಅವ್ರ ವಿಕೆಟ್ ಗೋಸ್ಕರ ಇಷ್ಟೊತ್ತು ಹೋರಾಟ ಮಾಡಿದ್ದು, ಅದನ್ನ ತಗೊಂಡಿದ್ದು ಚೇತನ್. ಬೀಳ್ಲಿಲ್ಲ, ಕೊನೆವರೆಗೂ ಹೋರಾಟ ಮಾಡಿ ಕೃಷ್ಣ ಅವರ ವಿಕೆಟ್ ತಗೊಂಡ್ರು. ಇನ್ನಷ್ಟು ಪ್ರೆಷರ್ SMC ಮಾಲೂರು ತಂಡಕ್ಕೆ. ಚೇಸ್ ಮಾಡುತ್ತಾರಾ ಇಲ್ವಾ ಅನ್ನೋದೇ ಪ್ರಶ್ನೆ. ಕೊನೆಯ ಎಸೆತವರೆಗೂ ಕಾದು ನೋಡ್ಬೇಕಾಗಿದೆ. 10 ಬಾಲ್ ಇದೆ, 27 ರನ್ ಬೇಕಾಗಿದೆ. 10 ಬಾಲ್ಗೆ 27 ರನ್ ಬೇಕಾಗಿದೆ. ನ್ಯೂ ಬ್ಯಾಟ್ಸ್ಮನ್ ಇವಾಗ ಮಹೇಶ್ಗೆ ಬಂದಿರೋದು. ಇವ್ರೇನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಸ್ಲಾಗ್ ಓವರ್ಲಂತ ಈ ವ್ಯಕ್ತಿ ಚೆನ್ನಾಗಿ ಆಡ್ತಾರೆ. ಬಹುಶಃ ಇವಾಗ ಪ್ರೆಸರ್ ಅಲ್ಲಿ ಇದ್ದಾರೆ, ಒತ್ತಡದಲ್ಲಿದ್ದಾರೆ. ನೋಡಿ ಮುರಳಿ, 1-2 6 ಬಂದ್ರೆ ಮ್ಯಾಚ್ ಟರ್ನ್ ಆಗ್ಬಿಡುತ್ತೆ. ಆಲ್ರೆಡಿ ಪ್ರೆಸರ್ ರಿಲೀಫ್ ಆಗುತ್ತೆ, ಆಪೋಸಿಟ್ ಗೆ ಪ್ರೆಸರ್ ಬಿಲ್ಡ್ ಆಗುತ್ತೆ. ಸೊ ಈ ರೀತಿ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇವಾಗ SMC ಮ್ಯಾಚ್ ಅನ್ನು ಆಡ್ತಾ ನೋಡ್ಬೇಕಾಗಿದೆ. ಸುನಿಲ್ ಇದ್ದಾರೆ, ಮಹೇಶ್ ಇದ್ದಾರೆ, ಇತ್ತ ಚೇತನ್ ಕಡೆ. ಚೇತನ್ ಬಿಗ್ ಹಿಟ್ ಅವಕಾಶ ಕೊಡಲ್ಲ. ಅದನ್ನೇ ಮಾಡಿ ಈಸಿ ಬಾಲ್ ಇದು, ಶಾರ್ಟ್ ಅಂತ ಬಾಲ್ ಕನ್ವರ್ಟ್ ಮಾಡಬಹುದಾಗಿತ್ತು. ಸ್ಕ್ವೇರ್ ಲೆಕ್ಕಕ್ಕೆ ಕನ್ವರ್ಟ್ ಮಾಡುವ ಪ್ರಯತ್ನ ನಡೆದಿತ್ತು. ಪ್ರೆಷರ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಅನಿಸ್ತಾ ಇದೆ ನನಗಂತೂ. ಖಂಡಿತವಾಗ್ಲೂ ಅಟಾಕಿಂಗ್ ಬೌಲಿಂಗ್ ಇದೆ ಇಲ್ಲಿ. ಇದಕ್ಕೆ ಹೇಳಿದೆ ಈ ವ್ಯಕ್ತಿ ಸ್ಪೆಷಲ್ ಅಂತ ಹೇಳಿ. ಸಮ್ ಸ್ಪೆಷಲ್ ಯಾರಾದ್ರೂ ಟ್ರಂಪ್ ಕಾರ್ಡ್ ಬೌಲರ್ಗಳು ಬೌಲಿಂಗ್ ರನ್ಸ್ ಕೊಟ್ಟಾಗ, ವಿಕೆಟ್ ತೆಗೆದೇ ಇದ್ದಾಗ ಈ ವ್ಯಕ್ತಿ ಬಂದು ಮ್ಯಾಜಿಕ್ ಮಾಡ್ತಾರೆ. ಅದೇ ಆಗ್ತಿರೋದಿಲ್ಲಿ. ಮತ್ತೆ ಬಿಗ್ ಶಾಟ್ ಬಾರಿಸೋ ಯತ್ನ. ಇದು ಗಾಳಿ ಲಾಭ. ಎಸ್, ಇದು ಮ್ಯಾಚ್ ಟರ್ನಿಂಗ್ ಆಗುತ್ತೆ ನೋಡ್ಬೇಕಾಗಿದೆ. ಏನ್ ಹೇಳ್ತೀರಾ ಮುರಳಿ? ಈ ಶಾಟ್ ಅಂತೂ ಖಂಡಿತ ಕ್ರೂಷಿಯಲ್ ಟರ್ನ್ ಇದು. 28. ಅದನ್ನೇ ಮಾತಾಡ್ತಾ ಇದ್ದೆ. ಡೌನ್ ದ ಆರ್ಡರ್ಸ್. ಇನ್ನು ಬ್ಯಾಟ್ಸ್ಮನ್ಸ್ ಇದ್ದಾರೆ SMC ಮಾಲೂರು ಕಡೆಯಿಂದ. ನಾವು ಯಾವುದೇ ಕಾರಣಕ್ಕೆ ಲೇಜಿ ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲೇ ಬಂದಿದೆ ನೋಡಿ. ಇನ್ನೊಂದು ಸಿಕ್ಸರ್ ಅದಕ್ಕೆ ಕಾರಣ. 8ಕ್ಕೆ 21. 12 ಎಸೆತ ಬಾಕಿ ಇದ್ದೇವೆ. 1 ಸಿಕ್ಸರ್ ಹೊಡೆದ ಸ್ಟ್ರೈಕ್ ಬ್ಯಾಟ್ಸ್ಮನ್. ಅದೇ ಭರವಸೆಯಲ್ಲಿದ್ದಾರೆ ಮಹೇಶ್. ಈ ನ್ಯೂ ಬ್ಯಾಟ್ಸ್ಮನ್ಗಳು ಬಂದ ತಕ್ಷಣ 6 ಹೊಡೆದ್ರೆ ಬೌಲರ್ಗಳಿಗೆ, ಫೀಲ್ಡರ್ಗಳಿಗೆ ಎಲ್ಲರೂ ಕನ್ಫ್ಯೂಸ್. ನೆಕ್ಸ್ಟ್ ಬಾಲ್ ಏನ್ ಮಾಡ್ತಾನಪ್ಪ ಇವನು, ಏನ್ ಮಾಡ್ತಾನೆ, ಯಾವ ರೀತಿ ಹಾಕೋಣ ಆಲೋಚನೆ ಇರುತ್ತೆ. ಇದು ಸ್ಲಾಟ್ ಅಲ್ಲಿ ಬಿದ್ದಿದೆ, ಮಿಡ್ ಆಫ್ ಆಗಿದಲ್ಲಿ. ಇಲ್ಲಿ ಚಂದನ್ ಕ್ಷೇತ್ರಕ್ಷಣೆ. ಇದು ಚಂದನ್ ಸ್ಕಿಲ್. ಬೌಲಿಂಗ್ ಬರಲಿಲ್ಲ ಅಂದ್ರೆ ಫೀಲ್ಡಿಂಗ್ ಅಲ್ಲಿ ನಾನಿದ್ದೀನಿ ಗುರು, ನಾನ್ ಬ್ಯಾಕಪ್ ಆಗ್ತೀನಿ, ವಿಕೆಟ್ ತೆಗೆಯೋಣ, ನಾನಿದ್ದೀನಿ ಜೊತೆಗೆ, ನೀ ಚೆನ್ನಾಗಿ ಹಾಕು ಅಂತ ಹೇಳಿದ್ದು. ಇದು ಅದ್ಭುತ ಸ್ಕಿಲ್. ಇದು ಖಂಡಿತ ಸಿಕ್ಸರ್ ವೀರ. ಇವಾಗ ಪೆವಿಲಿಯನ್ಗೆ 1 ಸಿಕ್ಸರ್ ಬಾರಿಸಿ ಪ್ರೆಷರ್ ಬಿಲ್ಡ್ ಮಾಡಿದ್ರು ಬೌಲರ್ಗೆ. ಈಗ ರನ್ ಔಟ್ ಆಗಿ ಪೆವಿಲಿಯನ್ ಕಡೆಗೆ ಹೋಗಿದ್ದು. ಚಂದನ್ ಅಲ್ಲಿ ಕ್ವಿಕ್ ಆಗಿ ಡೈರೆಕ್ಟ್ ಹಿಟ್ ಹೊಡೆದು ಇನ್ನಷ್ಟು ಭರವಸೆ ತಂದ್ಕೊಟ್ಟಿದ್ರು ತಂಡಕ್ಕೆ. ಎನರ್ಜಿ ಬೂಸ್ಟ್ ಸಿಕ್ಕಿದಾಗ ಆಗ್ತಿದೆ ಆಲ್ರೌಂಡರ್ ತಂಡಕ್ಕೆ. ಈಗ ಲಾಸ್ಟ್ 7 ಬಾಲ್ ಇದೆ, 21 ರನ್ಸ್ ಬೇಕಾಗಿದೆ. ಈ ಬಾಲ್ ಏನಾದ್ರು ಮುರಳಿ 6 ಬಿದ್ದರೆ ಖಂಡಿತವಾಗ್ಲೂ ಲಾಸ್ಟ್ ಓವರ್ ನಲ್ಲಿ ಖಂಡಿತವಾಗ್ಲೂ ಚಾರ್ಜ್ ಮಾಡೋ ಅವಕಾಶ ಇರುತ್ತೆ. ಈ ಬಾಲ್ ನಲ್ಲಿ 6 ಬೇಕೇ ಬೇಕಾಗುತ್ತೆ. ಏನ್ ಹೇಳ್ತೀರಾ ನೀವು? ಒಂದು 6 ಹೊಡಿತಾರ ಅಥವಾ ಬೌಂಡ್ರಿ ಹೊಡಿತಾರ ಅಥವಾ ರನ್ಸ್ ಕೊಡಲ್ವಾ ಚೇತನ್ ಅವರಿಗೆ ಸ್ವಲ್ಪ ಕಷ್ಟ ಇದೆ ಅನ್ಸತ್ತೆ. ಅವರು ಆಲ್ರೆಡಿ ಯೋಚನೆ ಮಾಡಾಗಿದೆ, ಕೊನೆಯ ಬಾಲ್ ನಾನು ಈ ತರನೇ ಎಸಿಬೇಕು ಅಂತ. ಅದನ್ನ ಫೀಲ್ಡ್ ಸೆಟ್ ಮಾಡಾಗಿದೆ. ಅದು ನೋಡ್ಬೇಕಾಗಿದೆ. ಎಲ್ಲ ಅದನ್ನ ಯೋಚನೆ ಮಾಡಿದ್ದು. 3 ಓವರ್ ಮುಕ್ತಾಯ. ತಂಡದ ಮೊತ್ತ 28. 6 ಎಸೆತದಲ್ಲಿ 21 ರನ್ ಅವಶ್ಯಕತೆ ಇದೆ. 1 ಸೈಡ್ ಆಗಿದೆಯಾ? ಕಾದು ನೋಡೋಣ. ಅಷ್ಟು ಈಸಿ ಅಲ್ಲ 1 ಸೈಡ್ ಅಂತಾನು ಹೇಳಕ್ಕಾಗಲ್ಲ. 4 ಸಿಕ್ಸರ್ SMC ತಂಡಕ್ಕೆ ಈಸಿನೇ ಅಂತ ಅನ್ಸುತ್ತೆ ನನಗಂತೂ. ಆದ್ರೂ ಸಹ ಪ್ರೆಷರ್ ಅಲ್ಲಿದ್ದಾರೆ SMC ಮಾಲೂರು ತಂಡ. ಲಾಸ್ಟ್ 6 ಬಾಲ್ ಇದೆ. ಯಾರನ್ನ ಬೌಲಿಂಗ್ ಇಳಿಸ್ತಾ ನೋಡ್ಬೇಕು ಇವಾಗ. ಓ ಯಾ ಸುಹಾಸ್ ಬೌಲಿಂಗ್ ಹಿಡ್ಕೊಂಡ್ ಬಂದಿದ್ದಾರೆ. ಈ ವ್ಯಕ್ತಿ ಅಂತೂ ಲಾಸ್ಟ್ ಡೆತ್ ಓವರ್ ಅಂತೂ ನಾನಿದ್ದೀನಿ ಗುರು, ನೀವು 6 ಬಾಲ್ಗೆ 10 ರನ್ ಉಳಿಸ್ಕೊಟ್ರೆ ಸಾಕು, ನಾನು ನಿಲ್ಸ್ಕೊಡ್ತೀನಿ, 8 ಉಳಿಸ್ಕೊಟ್ರೆ ಸಾಕು, ನಾನು ನಿಲ್ಸ್ಕೊಡ್ತೀನಿ ಅಂತ ಹೇಳೋ ವ್ಯಕ್ತಿ ಇದು. ಯಾರೇ ಬ್ಯಾಟ್ಸ್ಮನ್ ಇಲ್ಲಿ ನಾನು ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸ್ಟ್ರೈಕ್ ಎಲ್ಲ ನೋಡ್ಬೇಕಾಗಿದೆ. ಪ್ರದೀಪ್ ಇದ್ದಾರೆ, ನಾನ್ ಸ್ಟ್ರೈಕ್ ಅಲ್ಲಿ ಸುನಿಲ್ ಇದ್ದಾರೆ. ಸುಹಾಸ್ ಈಗ ಕೊನೆಯ ಓವರ್ ನಲ್ಲಿ ಕಪ್ಪು ಯಾರ ಕೈಯಲ್ಲಿದೆ ಅಂತ ಸುಹಾಸ್ ಬೌಲ್ ಅಲ್ಲಿದೆ. ನೋಡೋಣ. ಮೊದಲ ಎಸೆದಲ್ಲಿ ಫುಲ್ ಟಾಸ್ ಕನ್ವರ್ಟ್ ಆಗಿದೆ. 4 ರನ್ ಸಿಗುತ್ತೆ. ಅಡೆತಡೆ ಇಲ್ಲ ಅಲ್ಲಿ. 4 ರನ್
ಚೇಸ್ ಮಾಡ್ತಾರೆ. ಇನ್ನು ಭರವಸೆಯಲ್ಲಿದೆ SMC ಮೌಲೂರ್ ತಂಡ. ಇದಕ್ಕೆ ಹೇಳೋದು ಇನ್ನು 5 ಬಾಲ್ ಇದೆ. ವೆರಿ ಫಸ್ಟ್ ಬಾಲ್ ಇಂದ ಎಲ್ಲಾದ್ರೂ ಬ್ಯಾಟ್ಸ್ಮನ್ ಗಳು ಬೌಲರ್ ಗೆ ಟಾರ್ಗೆಟ್ ಮಾಡಿದ್ರೆ 100% ಬೀಳ್ತಾರೆ. ಇವಾಗ 5 ಬಾಲ್ ಇದೆ, 17 ರನ್ ಬೇಕಾಗಿದೆ. ಈ ಬಾಲ್ ಅಲ್ಲಿ ಬಹುಶಃ 6 ಆರ್ ಬೌಂಡ್ರಿ ಏನೇ ಬರಬಹುದು, ಚಾನ್ಸ್ ಇದೆ. ಬ್ಯಾಟ್ಸ್ಮನ್ ಗಳಿಗೆ ಇವಾಗ ಹೊಡಿಲೇಬೇಕು ಅಂತ ಪ್ರೆಸರ್. ಸಿಂಗಲ್ ಆಡಂಗಿಲ್ಲ, ಡಬಲ್ ಆಡಂಗಿಲ್ಲ, ನೀನ್ ಹೊಡಿ ಗುರು ಅಂತ ಹೇಳಿ ಕಳಿಸಿರ್ತಾರೆ. 5 ಬಾಲ್ ಇದೆ, 17 ರನ್ ಬೇಕಾಗಿದೆ. ಇವಾಗ ಪ್ರದೀಪ್ ಸೈಕಲ್ ಇದ್ದಾರೆ. ಡೌನ್ ದ ಬ್ಯಾಟ್ಸ್ಮನ್ಸ್ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ಫಾರ್ಮ್ ಬ್ಯಾಟ್ಸ್ಮನ್ಸ್ ಕೂಡ ಅವರು ಕೂಡ ಕಾಟ ಕೊಡ್ತಾರೆ. ಪ್ರೆಷರ್ ತಂದಿದ್ದಾರೆ ಈಗಾಗಲೇ. ಸುಹಾಸ್ಗೆ ರಿಲೀಸ್ ಮಾಡ್ಕೋತಾರ ಪ್ರೆಷರ್. ಸುಹಾಸ್ ನೋಡಿ ನೋಡಿ ನೋಡಿ, ಇದು ಮ್ಯಾಚ್ ವಿನ್ನಿಂಗ್ ಗೇಮ್. ಇದಕ್ಕೆ ಹೇಳಿದ್ದು ನಾವು ಲಾಸ್ಟ್ ಓವರ್ ಅಲ್ಲಿ ವೆರಿ ಫಸ್ಟ್ ಬಾಲ್ ಇಂದ ಟಾರ್ಗೆಟ್ ರೀಚ್ ಮಾಡಿದ್ರೆ ಖಂಡಿತವಾಗ್ಲೂ ಚಾನ್ಸಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಟೈಮಲ್ಲಿ ನಾನು ಹೇಳಿದ್ದೆ. ಯಾವುದೇ ಟೈಮಲ್ಲಿ ಬ್ಯಾಟ್ಸ್ಮನ್ಗಳು ಲಾಸ್ಟ್ ಓವರ್ ಅಲ್ಲಿ ಒಬ್ಬ ಬಾಲರ್ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮ್ಯಾಚ್ ಬರ್ತು ಗುರು. 4 ಬಾಲ್ ಇದೆ, 11 ರನ್ ಬೇಕು. ಪ್ರದೀಪ್ ಸ್ಕಿಲ್ ಮ್ಯಾಚ್ ವಿನ್ನಿಂಗ್ ಗೇಮ್ ಬರ್ತಾ ಇದೆ. ಎಂತ ಅದ್ಭುತ ಶಾಟ್ ಇದು. 2 ಬಾಲ್ 10 ರನ್ ಆಲ್ರೆಡಿ ಬಂದಾಗಿದೆ. ಹೊಡೆದಿದ್ದು ಯಾರಪ್ಪ ಅಂದ್ರೆ ಪ್ರದೀಪ್. ಕೇವಲ 2 ಎಸೆತದಲ್ಲಿ 10 ರನ್ ತಗೊಂಡಿರೋದು. ಅದೇ ಭರವಸೆಯಲ್ಲಿದ್ದಾರೆ. ಡೌನ್ ದ ಆರ್ಡರ್ SMC ಮೌಲೂರ್ ತಂಡದ ನಾಯಕರು ಕಳಿಸಿರ್ತಾರೆ, ನೀನ್ ಫಿನಿಶರ್ ಕೊನೆವರೆಗೂ ಇರಬೇಕು ಅಂತ. ಅದನ್ನೇ ಮಾತಾಡಿ ಅದನ್ನೇ ಕರೆಕ್ಟ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ ಸುಹಾಸಿಗ ಪ್ರೆಷರ್ ನಲ್ಲಿ. ಬಟ್ ಸ್ಟ್ರಾಟಜಿ ಬಂದ್ ಆಗಿದೆ. ಇವಾಗ ಶಿವರಾಜ್ ಏನು ಹೇಳಿದ್ದಾರೆ, ಪ್ರವೀಣ್ ಏನು ಹೇಳಿದ್ದಾರೆ, ಚಂದನ್ ಏನು ಹೇಳಿದ್ದಾರೆ, ಜೊತೆಗೆ ಚೇತನ್ ಕೂಡ ಈ 4 ದಿಗ್ಗಜರು ಬಹುಶಃ ಏನೋ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಮ್ಯಾಜಿಕ್ ಮಾಡುವ ಚಾನ್ಸಸ್ ಇದೆ. 4 ಬಾಲ್ 11 ರನ್ಸ್ ಬೇಕಾಗಿದೆ. ನೀವೇನೇ ಮಾಡಿ ಗುರು, ನಾವು ಹೊಡೆಯೋದೇ ಹೀಗೆ ಅಂತ ಹೇಳ್ತೀರಾ? ಅದ್ಭುತ ಬೌಲಿಂಗ್ ಪ್ರದರ್ಶನ ಇಲ್ಲಿ. ಹ್ಯಾಂಡ್ ಟಚ್ ಅಂತ ಹೇಳ್ತಾರದು. 3 ಬಾಲ್ ಇದೆ, 10 ರನ್ಸ್ ಬೇಕಾಗಿದೆ. ಪ್ಲೀಸ್ ಶಿವರಾಜ್ ಅವರೇ, ದಯವಿಟ್ಟು ಆರ್ಗೆ ಬೇಡ. 3ಕ್ಕೆ 10 ಸ್ಟ್ರೈಕ್ ನಲ್ಲಿ ಮತ್ತೊಂದು ಸ್ಫೋಟಕ ಬ್ಯಾಟ್ಸ್ಮನ್ ಸುನಿಲ್. ಪ್ರೆಷರ್ ಅಲ್ಲಿದ್ದಾರ ಸುಹಾಸ್. ಡಾಟ್ ಹಾಕಿರೋದು. ಬಂತು. ಸುಹಾಸ್ ಬಿಟ್ಕೊಡ್ತಾ ಇದಾರೆ ಮ್ಯಾಚ್ ನ. ಏನು ಮ್ಯಾಚ್ SMC ಮೌಲೂರ್ ಕಡೆ ತಿರುಗುತ್ತಾ ಕಾದು ನೋಡಬೇಕಾಗಿದೆ. ಎಂತ ಅದ್ಭುತ ಮ್ಯಾಚ್ ಗುರು ಇದು. ಪ್ರದೀಪ್ ನೀನ್ ಮಾತ್ರ ನಾನು ಇದೀನಿ ಟೀಮ್ಗೆ, ನಾನು ಇದೀನಿ ಗುರು, ನಾನು ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುನಿಲ್ 2 ಬಾಲ್ ಇದೆ, 4 ರನ್ ಬೇಕಾಗಿದೆ. ಎಲ್ಲಿತ್ತು ಮ್ಯಾಚ್, ಎಲ್ಲಿಗೆ ಬಂತು? ಎಂತ ಅದ್ಭುತ ಮ್ಯಾಚ್ ಇದು. ವಾಟ್ ಎ ಮ್ಯಾಚ್. ಸಂಡೇ ಧಮಾಲ್ ನಡೀತಾ ಇದೆ, ಸಂಡೇ ಧಮಾಲ್ ನಡೀತಾ ಇದೆ ಇಲ್ಲಿ. ಕೊನೆ ಓವರ್ ಅದ್ಭುತ ಎಕ್ಸಿಕ್ಯೂಷನ್ ಅಲ್ಲಿ ಸುನಿಲ್ ಅವರಿಂದ. ಇದು ಟರ್ನ್ 2ಕ್ಕೆ 4, 2ಕ್ಕೆ 4, 2 ಎಸೆತ ಬಾಕಿ, 4 ರನ್ ಅವಶ್ಯಕತೆ ಇದೆ. ಕೂತೋರಲ್ಲೇ ಇದ್ದಾಗಿದೆ. ಆಲ್ರೆಡಿ ಹಾರ್ಟ್ ಬೀಟ್ ಹೆಚ್ಚಾಗಿದೆ, ಹೃದಯ ಬಡಿತ ಹೆಚ್ಚಾಗಿದೆ. ಕ್ರೂಷಿಯಲ್ ಮ್ಯಾಚ್ ಇದು, ಫೈನಲ್ ಮ್ಯಾಚ್ ಇದು. ಯಾರು ಮಡಿಲಿಗೆ ಹೋಗುತ್ತೆ ಇವಾಗ? ಜೈ ಶ್ರೀರಾಮ್ ಕಪ್ಪು. ಮ್ಯಾಚ್ ಸ್ಟಾರ್ಟ್ ಮಾಡಿ ದಯವಿಟ್ಟು, ಮ್ಯಾಚ್ ಸ್ಟಾರ್ಟ್ ಮಾಡಿ ಶಿವರಾಜ್ ಅವರೇ ದಯವಿಟ್ಟು. 4 ರನ್ ಬೇಕಣ್ಣ. 2 ಬಾಲ್ ಇದೆ, 2 ಬಾಲ್ 4 ರನ್ ಇದೆ, 4 ರನ್ ಬೇಕು. 2 ಎಸೆತ 4 ರನ್ ಅಷ್ಟೇ ಬೇಕಾಗಿರೋದು. SMC ತಂಡಕ್ಕೆ ಇದು ದೊಡ್ಡ ಮೊತ್ತವಲ್ಲ. 2 ಎಸೆತದಲ್ಲಿ ಕೇವಲ 4. ಸುಹಾಸ್ ಯಾಕೆ ಈ ರೀತಿ ಮಾಡಿರುವಂತ ತಂಡದ ನಾಯಕರು ಯೋಚನೆ ಮಾಡಿ ಆಗಿದೆ. ಇನ್ನೆರಡು ಎಸೆತದನ್ನ ಬಾರಿ ಕೇರ್ಫುಲ್ ಆಗಿ ಹಾಕ್ಬೇಕು. ಆದರೆ ಫಾರ್ಮ್ ಅಲ್ಲಿ ಇರೋದು ಸುನಿಲ್. ಆದ್ರೆ ಸುಹಾಸ್ ಹೇಳ್ತಾರೆ ಏನೇ ಫಾರ್ಮ್ ಅಲ್ಲಿ ಇರಲಿ ಗುರು, ಬಸ್ 2 ಬಾಲ್ ನಾನು ಉಳಿಸ್ತೀನಿ. ಖಂಡಿತವಾಗಿ ನನಗೆ ಕಾನ್ಫಿಡೆನ್ಸ್ ಇದೆ. ಬಿಡಿ, ನಾನು ಫ್ರೀ ಆಗಿ ಬಿಡಿ, ನಾನು ಆಡಿಸ್ತೀನಿ 100%. ನೀವು ತಲೆ ಕೆಡಿಸ್ಕೋಬೇಡಿ, ನಾನು 100% ಮ್ಯಾಚ್ ಉಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಸುಹಾಸ್. ನೋಡ್ಬೇಕು ಇವಾಗ ಸೈಕಲ್ ಸುನಿಲ್ ಬೇರೆ ಇದ್ದಾರೆ. ಟೆನ್ಷನ್ ಸುನಿಲ್ ಅಂತ ಹೇಳ್ಬೋದು. ಆ ವ್ಯಕ್ತಿ ಅವಾಗ ಟೆನ್ಷನ್ ಆಗ್ತಾರೆ, ಅವಾಗ ಇಮಿಡಿಯೇಟ್ಲಿ ಫಾರ್ಮಿಗೆ ಬಂದ್ಬಿಟ್ರೆ ಮತ್ತೆ ಹೇಳೋದೇ ಬೇಡ ಆ ವ್ಯಕ್ತಿ ಅಂತೂ. ಈ ಎಸೆತ ಡಾಟ್ ಹಾಕಿದ್ರೆ ಪ್ರೆಷರ್ ಆಗುತ್ತೆ SMC ಮೌಲೂರ್ಗೆ. ಈ ಮ್ಯಾಚ್ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ನೀವು? ಯಾರಿಗೆ ಕೊಡ್ಬೇಕು ಅಂತ ಇಷ್ಟಪಡ್ತೀರಾ ನೀವು? ಪ್ರವೀಣ್, ಚೇತನ್, ಹಾಗೆ ಈ ಕೊನೆಯ ಪ್ರದೀಪ ಟರ್ನ್ ಮಾಡಿದ್ದವ್ರೆ ಯೂಶಲಿ ಮ್ಯಾಚ್ ನ. ಕೊಟ್ಟು ಕ್ಯಾಚ್ ಆಗುತ್ತಾ? ಫೀಲ್ಡರ್ ಮ್ಯಾಚ್ ಗುರು ಇದು. ಪಡಿದರೆ 3 ರನ್ ಸಿಗುತ್ತೆ. ಓಡಿದರೆ 3 ರನ್. 3 ರನ್ ಪಂದ್ಯ ಟೈ ಆಗಿದೆ. ಎಲ್ಲಿದ್ದ ಪಂದ್ಯ ಎಲ್ಲಿ ಬಂದಿರೋದು? ಅದ್ಭುತ ಇದು. ಥರ್ಡ್ ಅಂಪೈರ್ ಚೆಕ್ ಮಾಡೋ ರೆಫರ್ ಮಾಡಿದಾರ. ಸಿಕ್ಸರ್ ರೆಫರ್ ಮಾಡಿದ್ದಾರೆ.
ಇದಕ್ಕೆ ಮುರಳಿ ಹೇಳಿದ್ ನಾವು, ನಮಗೆ ಫೈನಲ್ ಮ್ಯಾಚ್ ಸ್ಟ್ರಾಂಗ್ ಬರಬೇಕು. ಎರಡು ಟೀಮ್ ಸ್ಟ್ರಾಂಗ್ ಆಗಿದೆ. ಈ ಎರಡು ಟೀಮ್ ಚೇಸಿಂಗ್ ಅಲ್ಲಿ ಕಿಂಗ್ಗಳು ಇವರು. ಬಹುಶಃ ಇವರು ಆಡಿರೋದು ಎಲ್ಲಾ ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡಿ ವಿನ್ ಆಗಿರೋ ಟೀಮ್ಗಳು. ಸೊ ನೋಡ್ಬೇಕು ಇವಾಗ, ಅದ್ಭುತ ಮ್ಯಾಚ್ ಇದಂತೂ ನಿಜವಾಗ್ಲೂ. ಇವಾಗ 6ಗೆ ಥರ್ಡ್ ಅಂಪೈರ್ ಕೊಟ್ಟಿದ್ದಾರೆ. ಲೈನ್ ಕ್ಲಿಯರೆನ್ಸ್ ಮಾಡಬೇಕಾಗಿದೆ ಇವಾಗ. ಬಹುಶಃ ನೋಡ್ಬೇಕಾಗಿದೆ, ಹೃದಯ ಬಡಿತ ಹೆಚ್ಚಾಗಿದೆ SEC ನ ಅಥವಾ 11 ಆಲ್ರೌಂಡರ್ ಅಂತೇಳಿ. ನಮ್ಗಂತೂ ಲಾಸ್ಟ್ ಓವರ್ ಅಲ್ಲಿ ಹೀರೋ ಆಗಿ ಪ್ರದೀಪೆ ಕಾಣ್ತಿದ್ದಾರೆ. ಯಾಕಂತಂದ್ರೆ ಆ ವ್ಯಕ್ತಿ ಮೊದಲ 2 ಎಸೆತವನ್ನು ಎದುರಿಸಿದ ರೀತಿ ಅಂತೂ ಬಹಳ ಅದ್ಭುತವಾಗಿತ್ತು. ಅದಕ್ಕೆ ಮಿಡಲ್ ಆರ್ಡರ್ ಶಟ್ಲ್ ಸುನಿಲ್ಗೂ ಕೂಡ ಬೌಂಡ್ರಿ 6 ಹೊಡೆಯೋ ಅವಕಾಶ ಇತ್ತು. ರನ್ಸ್ ಅಂತ ಡಿಸಿಷನ್ ಬಂದಿರೋದು. ಈಗ ಬೇಕಾಗಿರೋದು ಒಂದು ಎಸೆತದಲ್ಲಿ ಒಂದು ಬೇಕು. 3 ರನ್ ಅಂತ ಕೊಟ್ಟಿರೋದು ಥರ್ಡ್ ಅಂಪೈರ್. 3 ರನ್ ಅಂತ ಥರ್ಡ್ ಅಂಪೈರ್ ಡಿಸಿಷನ್ ಮಾಡಿರೋದು. ಮುರಳಿ ಇದುವರೆಗೂ ಕೂಡ ಡ್ರಾ ಆಗಿಲ್ಲ, ಸೂಪರ್ ಓವರ್ ಆಗಿಲ್ಲ. ಫೈನಲ್ ಮ್ಯಾಚ್ ಅಲ್ಲಾದ್ರೂ ಸೂಪರ್ ಓವರ್ ಆಗುತ್ತಾ? ಏನ್ ಹೇಳ್ತೀರಾ ನೀವು? ನಾನಂತೂ ಖುಷಿಯಾಗಿದ್ದೀನಿ, ಸೂಪರ್ ಓವರ್ ಆಗ್ಲಿ ಅಂತ ನಾನು ಬೇಡ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ ನೀವು? ನನಗೂ ಅದೇ ಬೇಕಾಗಿದ್ದು. ಸೂಪರ್ ಓವರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸುತ್ತಾ ಸುಹಾಸ್ ಅವ್ರ ಕಾನ್ಫಿಡೆಂಟ್ ಕಳ್ಕೊಂಡಿದ್ದಾರೆ ಅನ್ಸುತ್ತೆ ನನಗಂತೂ. ಅಂಪೈರ್ ಡಿಸಿಷನ್ ಫೈನಲ್. ಯಾವುದೇ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಒಂದು ಎಸೆತಕ್ಕೆ ಒಂದು ಬೇಕಾಗಿರೋದು. ಅಂಪೈರ್ ಡಿಸಿಷನ್ ಫೈನಲ್ ಆಗಿದೆ. ದಯವಿಟ್ಟು ಯಾರು
ಒಂದೇ ಸತದಲ್ಲಿ ಒಂದು ಬೇಕು. ಸುಹಾಸ್ ಅವರ ಕೈಯಲ್ಲಿ ಚೆಂಡು. ಪ್ರದೀಪ ಸ್ಟ್ರೈಕ್ ನಲ್ಲಿ ಸ್ಟಂಪ್ ಔಟ್ ಆಗಿದೆ. ಮ್ಯಾಚ್ ಪಂದ್ಯ ಟೈ ಆಗಿದೆ. ಗುಡ್ ಬಾಲ್ ಆಗಿರೋದಲ್ಲಿ ಟೈ ಆಗಿದೆ. ಈಗ ಸೂಪರ್ ಓವರ್ ಜಸ್ಟ್ ಟಚ್ ಮಾಡಿದ್ರೆ ಸಾವಿನವಾಗಿತ್ತು. ಅಬ್ಬಬ್ಬ ಎಂತ ಮ್ಯಾಚ್ ಗುರು ಇದು. ನಾವ್ ಹೇಳಿದಾಗ ಸೂಪರ್ ಓವರ್ ಆಗ್ಬೇಕು ಅಂತ ಹೇಳಿದ್ದೆ, ಅದು ಕೂಡ ಆಯ್ತು. ಖಂಡಿತವಾಗ್ಲು ಅಬ್ಸಲ್ಯೂಟ್ಲಿ ಮ್ಯಾಚ್ ಇದು. ನಿಜವಾಗ್ಲು ಖಂಡಿತವಾಗ್ಲು ಮರೆಯೋಕ್ಕಾಗೋದಿಲ್ಲ ಈ ಮ್ಯಾಚ್ ಅನ್ನಂತೂ. 1 ಬಾಲ್ ಬೇಕು, 1 ರನ್ ಬೇಕು. ಜಸ್ಟ್ ಅಲ್ಲೇ ಪಂಚ್ ಮಾಡಿದ್ರು ತಗೊಳ್ಬಹುದಾಗಿತ್ತೇನೋ. ಬಹುಶಃ 6 ಬೌಂಡ್ರಿ ಇಟ್ಟು ಇದಕ್ಕೆ ಹೇಳೋದು ಸಿಂಗಲ್ ಎಸ್ಟ್ ವ್ಯಾಲ್ಯೂ, ಡಬಲ್ ಎಸ್ಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಮುರಳಿ. ಖಂಡಿತವಾಗ್ಲು ಅಬ್ಸಲ್ಯೂಟ್ಲಿ ಮ್ಯಾಚ್, ಸೂಪರ್ ಮ್ಯಾಚ್. ನಮ್ಮ ಲಕ್ಷ್ಮೀ ನಾರಾಯಣ ಅಂತೂ ನಿಂತಲ್ಲಿ ನಿಲ್ತಾ ಇಲ್ಲ.